ಪತ್ರಕರ್ತರ ಜವಾಬ್ದಾರಿ ನಿರ್ಮಾಪಕರು ಹಾಗೂ ಪತ್ರಿಕೆಗಳ ಮಧ್ಯೆ ಒಂದು ಉತ್ತಮ ಬಾಂಧವ್ಯನ ಸೃಷ್ಟಿಸೋಕೆ ಬೇರೆ ಒಂದು ಇಟ್ಕೋತಾರೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ನಮ್ಮ ಸಿನಿಮಾ ರಂಗವನ್ನು ಒಂದು ರೀತಿ ಪತ್ರಿಕೆಗಳಿಗೆ ಮತ್ತು ಟಿವಿಗಳಿಗೆ ತಲುಪಿಸೋದ್ರಲ್ಲಿ ಒಂದು ರೀತಿ ಸೇತುವೆ ತರ ಕೆಲಸ ಮಾಡಿಕೊಂಡು ಬಂದಿದೆ. ಕಂಡಂತ ಮೊದಲನೇ PR ಚಿತ್ರ ಪ್ರಚಾರಕಂತ ಅಂದ್ರೆ ಡಿ.ವಿ. ಸುಧೀಂದ್ರ. ನನಗೆ ಸುಧೀಂದ್ರ ಅವರು ನಾವು ಇಂಡಸ್ಟ್ರಿ ಬಂದಾಗಿಂದ ನಮಗೆ ಯಾವಾಗ ನಾನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ ಅವಾಗಿದ್ದ ನನಗೆ ತುಂಬ ಒಂದು ಆತ್ಮೀಯರು. ಸುಮಾರು PR ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದರೆ ಜೊತೆಗೆಲ್ಲ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬ ಜಾಲಿಯಾಗಿರುತ್ತೆ. ನಾನು ಈ ಚಿತ್ರರಂಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಕೂಡ ಹೆಚ್ಚು ಕಡಿಮೆ ನನ್ನ ಜೊತೆಯಲ್ಲೇ ಈ ಚಿತ್ರವಾಣಿ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಇದು ಇವರು ಕುಟುಂಬ ಎಲ್ಲರೂ ಕೆಲಸ ಮಾಡ್ತಾರೆ. ಅವ್ರು ಸುಧೀಂದ್ರ ಅವರು ಕೆಲಸ ಮಾಡ್ತಿದ್ರು. ಅವರು ಮನೆಯವರೆಲ್ಲ ಹೇಗೆ ನಮ್ಮ ಕುಟುಂಬ ಸಿನಿಮಾಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅಣ್ಣವರು ಕೂಡ ಅಪ್ಪಾಜಿ ಕುಟುಂಬ ಆ ಥರ ಈ ಸಂಸ್ಥೆ ಹಾಗೆ ಅವ್ರ ಅಣ್ಣನ ಮಕ್ಕಳು, ಅವ್ರ ಮಕ್ಕಳು, ಅವ್ರ ತಮ್ಮ ಈ ಥರ ಕೊಡ್ತಾನೇ ಇದ್ದಾರೆ ಸೇವೆ. ವರ್ಷ ಒಂದು ಆಚರಣೆ ಮಾಡಿ ಪ್ರಶಸ್ತಿಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ನಮ್ಮ ತಾಯಿಯವರು ಈ ಕಾರ್ಯಕ್ರಮದಲ್ಲಿ ಒಬ್ಬ ನಿರ್ಮಾಪಕಿಯಾಗಿ ಪ್ರೊಡ್ಯೂಸರ್ ಆಗಿ ಅವಾರ್ಡ್ನ ಇಸ್ಕೊಳಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರ ಹೆಸರಲ್ಲಿ ಕೂಡ ವರ್ಷಕ್ಕೆ ಒಂದು ಗಾಯಕರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಹೇಳಿ ಅದನ್ನು ಇವಾಗವರೆಗೂ ಕೊಡ್ಕೊಂಡು ಬರ್ತಾ ಇದ್ದಾರಂತೆ ನಮ್ಮ ರಾಘಣ್ಣ ಅವರು. ಅದು ನನಗೀಗ ಗೊತ್ತಾಯ್ತು. ಇಂಡಸ್ಟ್ರಿಲಿರುವಂಥ ಎಲ್ಲ ಟ್ಯಾಲೆಂಟ್ಗಳನ್ನ ಹುಡುಕಿ ಅವ್ರಿಗೊಂದು ರೆಕಗ್ನಿಷನ್ ಕೊಡುವಂಥ ಒಂದು ಅದ್ಭುತವಾದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸುಧೀಂದ್ರ ಅವರ ನೆನಪು ನಮ್ಮ ಮನಸ್ಸಲ್ಲಿ ಅಜರಾಮರವಾಗಿದೆ. ನನ್ನೊಬ್ಬನೇ ಅಲ್ಲ, ತುಂಬಾ ಜನ ಇಂಡಸ್ಟ್ರಿಯಲ್ಲೂ ಎಲ್ಲರಿಗೂ ಅವರು ಅಜರಾಮರರಾಗಿ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ. ನೂರಾರು ವರ್ಷ ಇದೇ ತರ ನಿಮ್ಮ ಕಾರ್ಯಕ್ರಮ ನಡ್ಕೊಂಡು ಹೋಗ್ಲಿ, ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇದೀಗ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ 48ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 23ನೇ ಪ್ರಶಸ್ತಿ ಪ್ರದಾನ ಸಮಾರಂಭ. ಶ್ರೀ ಡಿ.ವಿ. ಸುಧೀಂದ್ರ ಸರ್ ಅವರ ಕುರಿತಾಗಿ ನಮ್ಮ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ 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 ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ
ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಜ್ಯೋತಿಯನ್ನ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡೋದಕ್ಕೆ ಮೊದಲಿಗೆ ವೇದಿಕೆಗೆ ನಾವು ಬರಮಾಡ್ಕೊಳ್ತಾ ಇದೀವಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆಗಿರುವಂತ ಡಾಕ್ಟರ್ ವಿಜಯಮ್ಮ ಅವರನ್ನ. ತಮ್ಮಿಂದಲೇ ಪ್ರಾರಂಭ, ಹಾಗಾಗಿ ತಾವು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಹಾಗೆ ನಮ್ಮೆಲ್ಲರ ನೆಚ್ಚಿನ ತಾರಾ ಅನುರಾಧ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ವಿಶೇಷ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ನೀಡೋದಕ್ಕೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಆಗಮಿಸಿರುವಂತ ಶ್ರೀಮತಿ ಪೂರ್ಣಿಮಾ ರಾಮ್ಕುಮಾರ್ ಅವರು ಹಿರಿಯ ನಿರ್ಮಾಪಕಿ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀ NM ಸುರೇಶ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಹಾಗೂ ಶ್ರೀ ಉಮೇಶ್ ಬಣಕಾರ್ ಸರ್ ಅವರು ಅಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ, ದಯಮಾಡಿ ವೇದಿಕೆಗೆ ಆಗಮಿಸಿ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ. ಜ್ಯೋತಿಯ ಸಂಕೇತ ಅಭಿವೃದ್ಧಿಯ ಜ್ಯೋತಿಯನ್ನ ಬೆಳಗೋದಿಕ್ಕೆ ಇದೀಗ ಗಣ್ಯರನ್ನ ಬರಮಾಡ್ಕೊಂಡಿದ್ದೆ. ಬೆಳಗಂತ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಹಾಗೂ 23ನೇ ಪ್ರಶಸ್ತಿ ಸಮಾರಂಭಕ್ಕೆ ಬಂದಿರುವಂತಹ ಎಲ್ಲ ನಮಗೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಮಾಧ್ಯಮದ ಮಿತ್ರರಿಗೂ, ಅಂದರೆ ಎಲ್ಲ ಮಾಧ್ಯಮದ ಮಿತ್ರರು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತ ಕೋರ್ತಾ, ಹಾಗೆ ಅನೇಕ ಜನ ನಮ್ಮ ಸ್ನೇಹಿತರುಗಳು ಬಂಧು ಬಳಗ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೋರ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವರ್ಷದ ಪ್ರಶಸ್ತಿಯ ಪುರಸ್ಕರ್ತರು ಮತ್ತು ಪ್ರಶಸ್ತಿಯ ಪ್ರಾಯೋಜಕರು ಕೂಡ ಬಂದಿದ್ದೀರಿ. ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ಮುಖಾಂತರ ತುಂಬ ಹೃದಯ ಸ್ವಾಗತ ಕೋರ್ತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಶಿಕುಮಾರ್ ಅವರಾಗ್ಬೋದು ಅಥವಾ ವಿನೋದ್ ಪ್ರಭಾಕರ್ ಅವರು ಬಂದು ನಮ್ಮ ಜೊತೆ ಬಂದು ಸೇರ್ತಾರೆ. ಬಂದಿರುವಂತಹ ಎಲ್ಲ ಗಣ್ಯರಿಗೂ, ಚೇಂಬರ್ನ ಅಧ್ಯಕ್ಷರಿಗೂ, ನಿರ್ಮಾಪಕ ಸಂಘದ ಅಧ್ಯಕ್ಷರಿಗೂ ಮತ್ತು ಇವತ್ತೇನೋ ನಮ್ಮ ಸಂಸ್ಥೆ ಇವತ್ತು ಇಲ್ಲಿವರೆಗೂ ಇದೆ ಅಂತಂದ್ರೆ, ಅಕಸ್ಮಾತ್ ಇಷ್ಟು ವರ್ಷದಲ್ಲಿ ನಮ್ಮ ಜೀವನ ಮಾಡಿದೀವಿ ಅಂದ್ರೆ ಮೂಲ ಕಾರಣ ಡಾಕ್ಟರ್ ವಿಜಯಮ್ಮನವರು. ಅವಾಗೆಲ್ಲ ನಮ್ಮ ಚಿಕ್ಕಪ್ಪನವ್ರು ಬೆಳೆಸಲಿಲ್ಲ ಅಂತಂದ್ರೆ ಇವತ್ತು ನಮ್ಮ ಸಂಸ್ಥೆ ಇರ್ತಿರ್ಲಿಲ್ಲ. ಹಾಗಾಗಿ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ತುಂಬ ಹೃದಯದ ಪ್ರಣಾಮಗಳು ಸಲ್ಲಿಸ್ತಾ, ಮತ್ತು ತಾರಾ ಅವರು ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರಿ ಶ್ರೀಮತಿ ಪೂರ್ಣಿಮಾ ರಾಮ್ಕುಮಾರ್ ನಮ್ಮ ಹೇಳಿದಾಗ ಅವರು ಕೂಡ ತುಂಬ ಹೃದಯದಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಸ್ವಾಗತ ಕೊಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೊಡ್ತಾ, ಈ ವರ್ಷದ ರಾಷ್ಟ್ರ ಪ್ರಶಸ್ತಿ ವಿಜೇತರು 3 ಜನ ದೆಹಲಿ ಸರ್ಕಾರ ಆಯ್ಕೆ ಮಾಡಿತ್ತು, ಅಂದ್ರೆ ರಾಷ್ಟ್ರ ಪ್ರಶಸ್ತಿ. ಅದರಲ್ಲಿ ನಮಗೂ ಕೂಡ ಆಗಿಂದ ಬೆನ್ನೆಲುಬಾಗಿ ನಿಂತಿರಂತ ಶ್ರೀ ಸುಬ್ರಹ್ಮಣ್ಯ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ. ರಕ್ಷಿತ್ ಶೆಟ್ಟಿ ಅವರು ಬರಬೇಕಾಗಿತ್ತು, ಇವತ್ತು ಅವ್ರ ಮನೇಲಿ ಕೋಲ ಹಾಕ್ಸಿರೋದ್ರಿಂದ ಬರಕ್ಕಾಗಲ್ಲ ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ. ಅನಿರುದ್ಧ ಅವರು ಕೂಡ ಶೂಟಿಂಗ್ ಅದರಿಂದ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಎನಿ ಮೂಮೆಂಟ್ಸ್ ಬರ್ಬೋದು. ಸೊ ಬಂದಿರುವಂತ ಎಲ್ಲಾ ಸ್ನೇಹಿತರು ಕೂಡ ಸ್ವಾಗತ ಕೊಡ್ತೀನಿ. ನಮಸ್ತೆ. ಮಾಡ್ತಾ ಇದೀವಿ. ಹಾಗೂ ಪ್ರಶಸ್ತಿಗಳನ್ನ ಸ್ವೀಕರಿಸೋದಕ್ಕೆ ಎಲ್ಲ ಗಣ್ಯರು ನಮ್ಮೊಟ್ಟಿಗಿದ್ದಾರೆ. ಇದು ನಮಗೆ ಸಂತಸದ ವಿಷಯ ಅಂತಾನೆ ಹೇಳ್ಬೋದು. ಶ್ರೀ ರಾಘವೇಂದ್ರ ಚಿತ್ರವಾಣಿಯ ವಿಶೇಷ 2 ಪ್ರಶಸ್ತಿಗಳನ್ನ ಮೊದಲಿಗೆ ಈಗ ಘೋಷಣೆಯನ್ನ ಮಾಡ್ತಾ ಇದೀವಿ. ತಮ್ಮೆಲ್ಲರಿಗೂ ತಿಳಿದೆ, ರಾಮು ಅವರು 90ರ ದಶಕದಲ್ಲಿ ದೇವರಾಜ್ ಅಭಿನಯದ ಗೋಲಿಬಾರ್ ಚಿತ್ರದ ಮೂಲಕ ಸ್ವತಂತ್ರ ನಿರ್ಮಾಪಕರಾಗಿ ರಾಮು ಅವರು ಮುಂದಿನ 2 ದಶಕಗಳ ಕಾಲ ಕನ್ನಡದಲ್ಲಿ ನಿರ್ಮಿಸಿದ್ರು. ಆಕ್ಷನ್ ಚಿತ್ರಗಳ ನಿರ್ಮಾಣಕ್ಕೆ ಹೆಸರಾದ ಅವರು ತಮ್ಮ ರಾಮು ಎಂಟರ್ಪ್ರೈಸಸ್ ಸಂಸ್ಥೆಯಿಂದ ಲಾಕಪ್ ಡೆತ್, ಸಿಂಹದ ಮರಿ, ಲೇಡಿ ಕಮಿಷನರ್, AK-47, ಚಾಮುಂಡಿ, ಹಾಲಿವುಡ್, ರಾಕ್ಷಸ ಸೇರಿದಂತೆ ಕೂಡ ಅವರು ನಿರ್ಮಿಸಿದ್ದಾರೆ. ಹಲವು ವರ್ಷಗಳ ತಮ್ಮ ಚಿತ್ರಗಳ ಬಜೆಟ್ ಮತ್ತು ಅದ್ದೂರಿತನದ ಮೂಲಕ ಬೇರೆ ಭಾಷೆಯ ಚಿತ್ರಗಳು ಕನ್ನಡದತ್ತ ತಿರುಗಿ ನೋಡಿದಂತೆ ಮಾಡಿದವರು ನಮ್ಮ ರಾಮು ಸರ್ ಅವರು. 2023ನೇ ಸಾಲಿನ ಶ್ರೀ ರಾಘವೇಂದ್ರ ಚಿತ್ರವನ್ನ ನೀಡೋದಕ್ಕೆ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ಮೂಲಕ ಶ್ರೀಮತಿ ಶಿಲ್ಪಾ ಅವರನ್ನ, ಶ್ರೀಮತಿ ಶಿಲ್ಪಾ ಶ್ರೀಧರ್ ಅವರನ್ನ, ಶ್ರೀಮತಿ ಚಂದನಾ ಅವರನ್ನ ಹಾಗೂ ಶ್ರೀ ಪ್ರಸನ್ನ ಭಾಸ್ಕರ್ ಅವರನ್ನ.
ಸರ್ ಅವರಿಗೆ ಮತ್ತೊಮ್ಮೆ ಅವರನ್ನ ನೆನಪು ಮಾಡ್ಕೊಳ್ತಾ ಅಭಿನಂದನೆಗಳನ್ನ ಮಾಲಾಶ್ರೀ ಮೇಡಮ್ ಅವರಿಗೆ ಮತ್ತು ಇಡೀ ಕುಟುಂಬದವರಿಗೆ ಸಲ್ಲಿಸ್ತಾ ಇದ್ದೇವೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಅನ್ಕೊಂಡ್ ಬರ್ತೀನಿ ಮಾತಾಡ್ಬೇಕು ಅಂತ. ರಾಮು ಅವ್ರ ಪ್ರಶಸ್ತಿ ಅಂತ ತಕ್ಷಣ ಫುಲ್ ಇದಾಗುತ್ತೆ. ಅವರಿದ್ದು ತಗೊಂಡಿಲ್ಲ, ತುಂಬಾನೇ ಸಂತೋಷ ಪಡೋರು. ಬಟ್ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಸುಧೀಂದ್ರ ವೆಂಕಟೇಶ್ ಅವ್ರಿಗೆ. ರಾಮು ಮೇಲೆ ಇಟ್ಕೊಂಡಿರೋ ಪ್ರೀತಿ ಗೌರವಕ್ಕೆ ನಾನು ನಿಜವಾಗ್ಲೂ ಯಾವತ್ತೂ ಸಿರಿಗುಣಿ. ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು. ಸುಧೀಂದ್ರ ಅವರು ಯಾವತ್ತೂ ಮರೆಯೋಕ್ಕಾಗಲ್ಲ. ಈಗ ಇನ್ನೂ ಮರೆಯೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ನಗು ನಾನು ಯಾವಾಗಲೂ ವೆಂಕಟೇಶ್ವರನ್ನ ನೋಡ್ಕೊತಾ ಇರ್ತೀನಿ. ನಿಜವಾಗ್ಲು ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ. ಆಮೇಲೆ ತುಂಬಾ ಅಡ್ವೈಸ್ ಕೊಡ್ತಾರೆ. ನನಗೆ ಆವಾಗ ಅಷ್ಟು ಚೆನ್ನಾಗಿ ಕನ್ನಡ ಬರ್ತಾ ಇರಲಿಲ್ಲ. ಯಾವುದೋ ಫಂಕ್ಷನ್ಗೆ ಹೋದ್ರೆ ಜೊತೆಲಿ ಇಟ್ಕೊಂಡು ಈ ಒಂದು ಮಾತು ಹೇಳಿ ಸಾಕು ಅಂತ ಇರೋರು, ತುಂಬಾ ಅಡ್ವೈಸ್ ಮಾಡೋರು. ಆಮೇಲೆ ನನಗೆ ಯಾವ ಪಿಕ್ಚರು ಯಾವ ಪ್ರೊಡಕ್ಷನ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಸುಧೀಂದ್ರ ಅವರಿದ್ರೆ ಓಕೆ ಒಂದು ತುಂಬಾ ಖುಷಿ ಆಗ್ತಿತ್ತು. ಬಿಕಾಸ್ ಅವರಷ್ಟು ಆಕ್ಟಿವ್ ಆಗಿ ಅಷ್ಟು ಪ್ರೀತಿ ತೋರಿಸ್ತಾ ಇದ್ರು. ಆಮೇಲೆ ಅದೇ ರೀತಿಲಿ ವೆಂಕಟೇಶ್ ಅವ್ರೇನು ಹಿ ಇಸ್ ಟೂ ಗುಡ್, ಸೋ ಸ್ವೀಟ್. ನಿಜವಾಗ್ಲೂ ಎಂಟೈರ್ ಅವ್ರ ಫ್ಯಾಮಿಲಿನೇ ತುಂಬಾ ಯಾವಾಗಲೂ ನಗ್ತಾ ಆ ಹಾಸ್ಪಿಟಾಲಿಟಿ, ಆ ಒಂದು ಪ್ರೀತಿ, ಆಮೇಲೆ ಆ ಒಂದು ರೆಸ್ಪಾನ್ಸಿಬಿಲಿಟಿ. ಏನೋ ಒಂದು ಮಾತು ಹೇಳಿದ್ರೆ ಅದು ಮಾಡುವಾಗ ಅವ್ರು ಮಲಗಲ್ಲ. ನಾವೇನೋ ಮರ್ತ್ಬಿಡ್ತೀವಿ, ಬಟ್ ಅವರೇ ಫೋನ್ ಮಾಡಿ ಮೇಡಮ್ ಇದು ಹೇಳಿದ್ರೆ ಅದು ಮಾಡಬೇಕು ಅನ್ನೋದು. ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ. ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ. ಅದು ಇಂಥ ನಿಮ್ಮ ಇದರಿಂದ ನಾವು ಅವಾರ್ಡ್ ತಗೊಂಡಿದ್ದು ಐ ಆಮ್ ರಿಯಲಿ ಫೀಲಿಂಗ್ ಪ್ರೌಡ್. ಹಾಗೆ ತುಂಬಾ ಥ್ಯಾಂಕ್ಸ್. ನಮ್ಮೆಲ್ಲರ ನೆಚ್ಚಿನ ಮಾಲಾಶ್ರೀ ಮ್ಯಾಮ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ಮತ್ತೊಂದು ವಿಶೇಷ ಪ್ರಶಸ್ತಿಯನ್ನ ನೀಡಿ ನಾವು ಗೌರವಿಸ್ತಾ ಇದ್ದೀವಿ. ಹಿರಿಯ ಚಲನಚಿತ್ರ ಪತ್ರಕರ್ತರಾಗಿರುವಂತ ಶ್ರೀ ಮುರಳೀಧರ ಖಜಾನೆ ಸರ್ ಅವರಿಗೆ. ಶಿವಮೊಗ್ಗದಲ್ಲಿ ತಮ್ಮ ಬಾಲ್ಯವನ್ನ ಕಳೆಯುವುದರ ಜೊತೆಗೆ ಕೆಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡುವ ಮೂಲಕ ಪತ್ರಿಕೋದ್ಯಮಕ್ಕೆ ಬಂದವರು. ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರಾದಂತಹ ಶ್ರೀ ಮುರಳೀಧರ ಖಜಾನೆ ಸರ್ 1982ರಲ್ಲಿ ವೈಕುಂಠರಾಜು ಅವರ ವಾರಪತ್ರಿಕೆಗೆ ಸಿನಿಮಾ ಬಗ್ಗೆ ಬರೆಯುವ ಮೂಲಕ ಸಿನಿಮಾ ಪತ್ರಿಕೋದ್ಯಮದಲ್ಲಿ ಗುರುತಿಸಿಕೊಂಡ ಅವರು ನಂತರದ ವರ್ಷಗಳಲ್ಲಿ ಪ್ರಜಾವಾಣಿ, ಉದಯವಾಣಿ, ಹಿಂದೂ ಮುಂತಾದ ಪತ್ರಿಕೆಗಳಲ್ಲಿ ಸಿನಿಮಾ ಕುರಿತು ವ್ಯಾಪಕವಾಗಿ ಬರೆದರು. ತಮ್ಮ ಬರವಣಿಗೆಯ ಮೂಲಕ ಕನ್ನಡ ಚಿತ್ರರಂಗದ ಹಲವು ಮಜಲುಗಳನ್ನ ತೆರೆದಿಡುತ್ತಲೇ ಸರ್ಕಾರ ಮತ್ತು ಓದುಗರ ಗಮನವನ್ನ ಕನ್ನಡ ಚಿತ್ರೋದ್ಯಮದತ್ತ ಸೆಳೆದರು. 1992ರಿಂದ ಹಲವು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಭಾಗಿಯಾಗಿ ಕನ್ನಡ ಚಿತ್ರರಂಗವಲ್ಲದೆ ಭಾರತದ ಚಿತ್ರರಂಗದ ಆಗುಹೋಗುಗಳ ಕುರಿತು ಓದುಗರಿಗೆ ಮಾಹಿತಿಯನ್ನ ನೀಡುತ್ತಲೇ ಬಂದಿದ್ದಾರೆ. ಬರೀ ಪತ್ರಕರ್ತರಾಗಿ ಅಷ್ಟೇ ಅಲ್ಲದೆ ಕನ್ನಡ ಚಲನಚಿತ್ರ ಅಕಾಡೆಮಿಯ ಹೊರತಂದಿರುವಂತಹ ಕನ್ನಡ ಚಿತ್ರರಂಗದ ಕುರಿತಾಗಿ ರ್ಯಾಂಡಮ್ ರಿಫ್ಲೆಕ್ಷನ್ಸ್ ಈ ಒಂದು ಪುಸ್ತಕವನ್ನ ಕೂಡ ರಚಿಸಿದ್ದಾರೆ. ಸಿನಿಮಾ ಪತ್ರಿಕೋದ್ಯಮಕ್ಕೆ ಅವರು ನೀಡಿದ ಈ ಕೊಡುಗೆಯನ್ನ ಗಮನಿಸಿ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯು ಅವರಿಗೆ 2023ನೇ ಸಾಲಿನ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಶ್ರೀ ಮುರಳೀಧರ ಖಜಾನೆ ಸರ್. ಅದು ಬಿಟ್ರೆ ಈ ವೇದಿಕೆ ಮೇಲೆ ಬಹುಶಃ ಬರ್ತಿರೋದು ನಾನು ಇದೇ ಮೊದಲು ಅಂತ ಕಾಣುತ್ತೆ. ಒಂದು ವಿಚಿತ್ರ, ಒಂದ್ ದಿವಸ ನನಗೆ ಒಂದು ಮೆಸೇಜ್ ಬಂತು ನನ್ನ ಫೋನಿಗೆ ಒಂದು ಮೆಸೇಜ್ ಬಂತು.
ನೀವೆಷ್ಟು ವರ್ಷದಿಂದ ಸಿನಿಮಾ ಬರೀತಾ ಇದ್ದೀರಿ ಅಂತ ಆ ಪ್ರಶ್ನೆ ಕೇಳಿದಾಗ ನಾನು ಒಂದು ಕ್ಷಣ ಯೋಚನೆ ಮಾಡಿದೆ, ಹೌದಲ್ವಾ ಅಂತ ಹೇಳಿ. ಹಾಗೆ ಯೋಚನೆ ಮಾಡಿದಾಗ ನಂಗೆ ನೆನಪಾಗಿದ್ದು ನನ್ನ ಫೇವರೈಟ್ ರೈಟರ್ ಅಮೃತಾ ಪ್ರೀತಮ್. ಅಮೃತಾ ಪ್ರೀತಮ್ಗೆ ಇದೇ ಥರದೊಂದು ಪ್ರಶ್ನೆ ಹೇಳುತ್ತೆ. ಅವರು ತಮ್ಮ ಜೀವನ ಕತೆ ಬರೀಬೇಕು ಅಂತ ಹೇಳಿದಾಗ ಯಾರೋ ಹೇಳ್ತಾರೆ ಅವರಿಗೆ, ನಿನ್ ಕತೆ ಬರೆಯಕ್ಕೇನಿದೆ, ಅದು ಹೆಚ್ಚು ಕಡಿಮೆ ಒಂದು ರಶೀದಿ ಟಿಕೆಟ್ ಏನ್ ಬರ್ಬಿಡ್ಬೋದು ಅಂತ. ಅಮೃತಾ ಪ್ರೀತಮ್ ಪುಸ್ತಕನೇ ಬರೀತಾರೆ, ಅದ್ರ ಹೆಸರೇ ರಶೀದಿ ಟಿಕೆಟ್. ಸೊ ಆದ್ರೆ ಅದಕ್ಕೂ ನನಗೂ ಅಂತದೇನಿಲ್ಲ. ನನ್ನ ಬಗ್ಗೆ ಹೇಳೋದಾದ್ರೆ ನಿಲ್ಸಿರೋ ಜಾಗದಲ್ಲಿ ಹೇಳೋದಾದ್ರೆ ಬಸ್ ಟಿಕೆಟ್ ಹಿಂದೆ ಅರ್ಧ ಬಸ್ ಟಿಕೆಟ್ ಅಲ್ಲಿ ಒಂದು ಲೈನಲ್ಲಿ ಬರ್ಬಿಡ್ಬೋದಾದಂತ ಕತೆ ನನಗೆ ಅಷ್ಟೇ. ಕನ್ನಡ ಚಿತ್ರರಂಗಕ್ಕಾಗ್ಲಿ ಅಥವಾ ಇದಕ್ಕಾಗ್ಲಿ ಪತ್ರಿಕೋದ್ಯಮಕ್ಕಾಗ್ಲಿ ಅದು ಮಾಡಿದ್ದೆ ಅಂದ್ರೆ ಒಂದು ಸಾಲಿಂದ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ ಅಂತ ತುಂಬಾ ವಿನಯದಿಂದ ಹೇಳಕ್ ಇಷ್ಟಪಡ್ತೀನಿ. ಎರಡನೇದು, ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣನೂ ಇದೆ. ಒಂದು, ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ಆಗ್ತಾ ಇದೆ ಈ ವರ್ಷ ಸಿಗ್ತಾ ಇರೋದು ನನಗೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆಮೇಲೆ ಕೊಡ್ತಾ ಇರೋರು ಯಾರು? ನನ್ನ ಜೊತೆ 45 ವರ್ಷದಿಂದ ಜೊತೆಗಿದ್ದಂತ ಸುಧೀಂದ್ರ ಇವತ್ತು ಬರೀ ನೆನಪು ನನಗೆ. ಜೊತೆಗೆ ಅವರಷ್ಟೇ ಪ್ರೀತಿಯಿಂದ ನಡೆಸ್ಕೊಂಡಿರೋ ವೆಂಕಟೇಶ. ಇವತ್ತಿಗೂ ಏನೇ ಬೇಕು ಅಂದ್ರೂ ಎಲ್ಲೇ ಇದ್ರು ವೆಂಕಟೇಶ್ ಬಂದು ಫೋನ್ ಮಾಡಿದ್ರೆ ಆಗತ್ತೆ. ನಾನು ಈಗಲೂ ಏನಾದ್ರು ಬರೆಯೋದಾದ್ರೆ ವೆಂಕಟೇಶನ್ ಮೊದಲನೇ ಫೋನ್ ಮಾಡೋದು, ನೋಡಿ ಇಂಥದ್ದೊಂದು ನಂಗೆ ಆಗ್ಬೇಕಾಗಿದೆ, ಮಾಡ್ತೀಯಾ ಅಂತ. ಸೊ ಆ ಸಂಬಂಧ ತುಂಬಾ ಮುಜುಗರ ಇತ್ತು ನನಗೆ ಈ ಪ್ರಶಸ್ತಿ ಕೊಟ್ಟಾಗ. ಅದು ತುಂಬಾ ಜನ ಯಾಕೆ ಒಪ್ಕೊಂಡೆ ಅಂದ್ರೆ, ಮೊದಲನೇದು 90 ವರ್ಷ ಆದಾಗ ಬರ್ತದೆ ಅನ್ನೋ ಸಂತೋಷಕ್ಕೆ, ಎರಡನೇದು ಸುಧೀಂದ್ರ ಮತ್ತೆ ವೆಂಕಟೇಶನ ನೆನಪಲ್ಲಿ ಸಿಗ್ತಾ ಇರೋ ಪ್ರಶಸ್ತಿ ಇದೆ ನನಗೆ. ಇಷ್ಟು ಹೇಳ್ತಾ ಇದ್ದೀನಿ. ಇನ್ನೊಂದು 90 ವರ್ಷ ಅಂತ ಆದಾಗ ಕನ್ನಡ ಚಿತ್ರರಂಗ ಇನ್ನೂ 90 ವರ್ಷ, 100 ವರ್ಷ, 900 ವರ್ಷ ಹೀಗೆ ಚೆನ್ನಾಗಿರ್ಲಿ ಅಂತ ಹೇಳಿ ಹಾರೈಸ್ತಾನೆ. ಖಜಾನೆ ಅವ್ರಿಗೆ ಮೆಸೇಜ್ ಬಂತು ಅಂತ ಹೇಳಿದ್ರೆ ಯಾವ ವರ್ಷ ಬಂದಿದ್ದು ಅಂತ ಹೇಳಿ. ಹಾಗಾಗಿ ನಾವು ಕೆಲವು ಪತ್ರಕರ್ತರ ತಂಡ ಇದನ್ನ ಸ್ಟಾರ್ಟ್ ಔಟ್ ಮಾಡ್ಬೇಕಾದ್ರೆ ಒಂದಷ್ಟು ನಮಗೆ ಗೊಂದಲ ಇರುತ್ತೆ. ಯಾವಾಗಲೂ ಒಂದು ಫೋನ್ ಮಾಡ್ತೀನಿ ನಾನು ಯಾವಾಗಲೂ ಕೂಡ. ಅದನ್ನ ಅಮ್ಮನ ಫೋನ್ ಮಾಡ್ತೀನಿ, ಅಮ್ಮ ಒಂದು 2-3 ನಿಮಿಷ ಮಾತಾಡಬೇಕು ಅಂತಾರೆ. ಹೇಳು ಮಗು ಅಂತಾರೆ. ಈ ಥರದ್ದು ಒಂದು ವಿಷಯ ಹೇಳ್ತೀನಿ, ನನ್ನ ಸ್ವಲ್ಪ ಟೈಮ್ ಕೊಡು ಮಗು ಅಂತಾರೆ. ಫಸ್ಟ್ ಮೆಸೇಜ್ ಬರುತ್ತೆ ಸ್ಪಷ್ಟವಾಗಿ, ಯಾಕೆ ನನಗೆ ಜಾಸ್ತಿ ಇಂಗ್ಲೀಷ್ ಬರ್ತದಂತ ಕನ್ನಡದಲ್ಲೇ ಕಳಿಸ್ತಾರೆ ಅವರು ನೀಟಾಗಿ, ಇಷ್ಟು ವರ್ಷ ಇಷ್ಟು ಹಿಂಗೆ ಅಂತೇಳಿ. ಮತ್ತೆ ವಾಪಸ್ ತಿರ್ಗಿ ನಾನೇ ಫೋನ್ ಮಾಡ್ತೀನಿ, ಅಮ್ಮ ಇದು ಕರೆಕ್ಟಾಗಿ ಇದು ನಾಳೆ ಎಲ್ಲೂ ಸಿಕ್ಕಾಕೋಬಾರ್ದು ನಾನು ಅಂತೇಳಿ, ಕರೆಕ್ಟಾಗಿ ಹೋಗು ಅಂತಾರೆ. ಸೊ ಹಾಗಾಗಿ ಇದನ್ನ ಅಂತೇಳಿ ಇವ್ರು ಹೇಳಿದಕ್ಕೋಸ್ಕರ ಹೇಳಿದೆ ಒಂದು. ಇನ್ನೊಂದು, ಮಾಲಶ್ರೀ ಮೇಡಮ್ ಹೇಳಿದ್ರು, ಬಹುತೇಕ ರಾಮು ಅವರ ಪ್ರೊಡಕ್ಷನ್ಸ್ಗೆ ನಾವು ಕೆಲಸ ಮಾಡೋದು ತುಂಬ ಹೆಮ್ಮೆ ಅನ್ಸುತ್ತೆ ನಮಗೆ. ತುಂಬ ಪ್ರೊಡಕ್ಷನ್ ಹೌಸು ನಾವು ಕೆಲಸ ಮಾಡ್ತೀವಿ. ನಮ್ಮ ಪ್ರಚಾರಕರ್ತ ಹರೀಶ್ ಅವರು ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ PRO ಸ್ನೇಹಿತರುಗಳು ಕೂಡ ಬಂದಿದ್ದಾರೆ. ಅವ್ರಿಗಾಗಲೇ ನಾನು ಸ್ವಾಗತ ಕೊಡಲಿಲ್ಲ, ಯಾಕೆಂದರೆ ಅವರು ಈ ಸಂಸ್ಥೆಗೆ ಒಬ್ಬರು ಅಂತ ಅಂದ್ಕೊಂಡು ಹೇಳಿಲ್ಲ. ಹಾಗಾಗಿ ಮಾಲಾಶ್ರೀ ಮೇಡಮು ಎಷ್ಟು ಪೀಕಲ್ಲಿ ಇದ್ರು ಅಂತ ಹೇಳಿ ನಿಮ್ಗೆಲ್ಲಾನು ಗೊತ್ತು, ಎಲ್ಲ ಜರ್ನಲಿಸ್ಟ್ಗಳು ಗೊತ್ತು. 3 ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗಷ್ಟೇ ಮೊನ್ನೆ ಕಾಟೇರ ಅವ್ರ ಮಗಳು ಫಸ್ಟ್ ಫಿಲ್ಮ್ ಆ್ಯಕ್ಟ್ ಮಾಡಿದ್ದಾರೆ, ಅದು ಕೂಡ ಸೂಪರ್ ಹಿಟ್ ಆಗಿದೆ. ಅದಕ್ಕೆ ನಾವು ಯಾವಾಗ ಲೇಗಿಸ್ತಾ ಇರ್ತೀವಿ ಮೇಡಮ್ಗೆ, ಫಸ್ಟ್ ಇನ್ನಿಂಗ್ಸ್ ನೀವು ಹೊಡೆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಮಗಳು ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಸೊ ಇದು ನೋಡೋಕ್ಕೆ ನಮ್ಮ ಭಾಳ ಬೇಕಾದ ನಮ್ಮ ನೆಚ್ಚಿನ ನಿರ್ಮಾಪಕ ರಾಮು ಇರಬೇಕಾಗಿತ್ತು. ಅವ್ರನ್ನೂ ಕೂಡ ನೆನೆಸ್ಕೊಳ್ತಾ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮುಂದಿನ ಪ್ರಶಸ್ತಿ ಅಂತ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಪ್ರಶಸ್ತಿಯನ್ನ ನೀಡಬೇಕಂದ್ರೆ ನಿರ್ಮಾಪಕರ ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ಒಮ್ಮೆ ನಮ್ಮೆಲ್ಲರ ನೆಚ್ಚಿನ ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು ಬರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಮ್ಮ ಯಜಮಾನ್ರ ಹೆಸರಲ್ಲಿ ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ವರನಟ, ಪದ್ಮಭೂಷಣ, ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಲ್ಲಿ ನೀವು ಪ್ರಶಸ್ತಿಯನ್ನ ಒಬ್ಬರಿಗೆ ಗಾಯಕರಿಗೆ ನೀಡಬೇಕು ಅಂತ ಅವರೇ ಸೂಚಿಸ್ತಾ ಪ್ರತಿ ವರ್ಷವೂ ಕೂಡ ಈ ಒಂದು ಪ್ರಶಸ್ತಿಯನ್ನ ಅವರೇ ನೀಡ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಿಂದ ದೊಡ್ಡ ಮನೆಯಿಂದ ನಮ್ಮೊಟ್ಟಿಗೆ ಇದ್ದಾರೆ ಮೇಡಮ್. ಸೊ ಅವರನ್ನ ನಾವು ಮತ್ತೊಮ್ಮೆ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಈಗ ಮುಂದಿನ ಪ್ರಶಸ್ತಿಯನ್ನ ಸ್ವೀಕರಿಸೋದಿಕ್ಕೆ ಶ್ರೀ ಹೇಮಂತ್ ಕುಮಾರ್ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಖ್ಯಾತ ಹಿನ್ನೆಲೆ ಗಾಯಕರು ಇವರು ಪಡ್ಕೊಳ್ತಾ ಇದ್ದಾರೆ
ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಿಂದ ಕನ್ನಡ ಚಿತ್ರರಂಗಕ್ಕೆ ಪ್ರೀತಿ ಎನ್ನುತ್ತಲೇ ಎಂಟ್ರಿ ಕೊಟ್ಟ ಹೇಮಂತ್ ಅವರು ಕನ್ನಡದ ದಿಗ್ಗಜ ಸಂಗೀತ ನಿರ್ದೇಶಕರಾದ ಹಂಸಲೇಖ ಅವರ ಗರಡಿಯವರು. ಪ್ರೀತಿ ಚಿತ್ರದ ಮೂಲಕ ದೊಡ್ಡ ಯಶಸ್ಸನ್ನ ಕಂಡ ಹೇಮಂತ್ ಅವರು ಆ ನಂತರ ಮತ್ತೆಂದೂ ಹಿಂತಿರುಗಿ ನೋಡಲೇ ಇಲ್ಲ. ಅಲ್ಲಿಂದ ಇಲ್ಲಿಯವರೆಗೂ ಕನ್ನಡದಲ್ಲಿ ಬಹಳಷ್ಟು ಗೀತೆಗಳನ್ನ ಹಾಡಿರುವಂತ ಜನಪ್ರಿಯ ಗಾಯಕರು ಇವರು. ಡೇಂಜರ್, ಕಲ್ಲರಳಿ, ಹೂವಾಗಿ, ನಿಲ್ಲೆ ನಿಲ್ಲೆ ಕಾವೇರಿ ಸೇರಿದಂತೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಕಾಟೀರ ಚಿತ್ರದ ಅತ್ಯಂತ ಯಶಸ್ವಿ ಗೀತೆಯನ್ನ ಕೂಡ ಇವರೇ ಹಾಡಿದ್ದಾರೆ. ಹಾಗೂ ಇವರಿಗೆ ಜನಪ್ರಿಯ ಹಾಡುಗಳಿಗೆ ತಮ್ಮ ಧ್ವನಿಯನ್ನ ನೀಡುತ್ತಾ ಜೀವ ತುಂಬಿದ್ದಾರೆ. ಕನ್ನಡದ ಕಿರುತೆರೆಯ ಕೆಲವು ಜನಪ್ರಿಯ ಸಂಗೀತ ಕಾರ್ಯಕ್ರಮದಲ್ಲೂ ಕೂಡ ನಿರೂಪಕರಾಗಿ ಮತ್ತು ತೀರ್ಪುಗಾರರಾಗಿ ಕಾಣಿಸಿಕೊಂಡಿರುವಂತಹ ಹೇಮಂತ್ ಅವರು ಕನ್ನಡದ ಈ ಹೆಮ್ಮೆಯ ಗಾಯಕರಿಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬದಿಂದ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನ ವಿಶೇಷವಾಗಿ ಶ್ರೀಮತಿ ಪೂರ್ಣಿಮಾ ರಾಮ್ಕುಮಾರ್ ಅವರು, ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪುತ್ರಿ, ಹಿರಿಯ ನಿರ್ಮಾಪಕಿ ಇವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ. ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಕನ್ನಡದ ಹೆಮ್ಮೆಯ ಗಾಯಕರಾಗಿರುವಂತಹ ಶ್ರೀ ಹೇಮಂತ್ ಕುಮಾರ್ ಅವರಿಗೆ. ವೇದಿಕೆ ಮೇಲೆ ಕುಳಿತಿರುವಂತಹ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂತಹ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಬಹಳ ಚಿಕ್ಕವನು, ಜಾಸ್ತಿ ಮಾತಾಡಲು ಬರಲ್ಲ ನನಗೆ. ಮೊದಲನೇದಾಗಿ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ, ನಮ್ಮ ಸ್ನೇಹಿತರು ವೆಂಕಟೇಶ್ ಸರ್ ಕರೆ ಮಾಡಿದ ತಕ್ಷಣ ನನಗೆ ಆಶ್ಚರ್ಯವಾಯಿತು. ಆದರೂ ಅವರು ಅಷ್ಟು ಗುರುತಿಸಿ ಈ ಒಂದು ಏನಂತೀರಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ನಿಮಗೆ ಬಂದಿದೆ ಅಂತ ಹೇಳಿದ ತಕ್ಷಣ ನನಗೆ ರೋಮಾಂಚನವಾಯಿತು ಆ ಕ್ಷಣ. ಯಾಕೆಂದ್ರೆ ನಾವು ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಣ್ಣ ಅವರು, ನಾನು ಅವರ ದೊಡ್ಡ ಅಭಿಮಾನಿ ಕೂಡ. ಅವರ ಗಾಯನಕ್ಕೆ, ನಟನೆಗೆ ಏನು ಅಂದ್ರೆ ಎಲ್ಲದಕ್ಕೂ ನಾನು ಶಿರವಾಗಿ ನಮಸ್ಕಾರ ಮಾಡ್ತೀನಿ ಅವ್ರಿಗೆ. ಸೊ ಅವರ ಹೆಸರಲ್ಲಿ ಈ ಸಾಲಿನ ಒಂದು ಪ್ರಶಸ್ತಿ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ವೆಂಕಟೇಶ್ ಸರ್ ನಮ್ಮನ್ನು ಗುರುತಿಸಿ ಕೊಟ್ಟಿರೋದು ನನಗೆ ದೇವರು ಕೊಟ್ಟಂತ ಒಂದು ದೊಡ್ಡ ಸೌಭಾಗ್ಯ. ಹೀಗೇನೆ ಈ ಒಂದು ಸಂಸ್ಥೆ 100 ಕಾಲ ನಡೆಯಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಿಮ್ಗೋಸ್ಕರ 2 ಸಾಲ ಹಾಡ್ಬಿಡ್ತೀನಿ. ಕಾಟೇರ ಚಿತ್ರಕ್ಕೆ ನಾ ಹಾಡಿರುವಂತ ಒಂದು ಗೀತೆ ಒಂದು 2 ಸಾಲ ಮಾತ್ರ ಹಾಡ್ತೀನಿ ನಿಮ್ಗೆ. ಯಾವ ಜನುಮದ ಗೆಳತಿ ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ಜೀವದ ಒಡತಿ, ನನ್ನ ಒಡತಿ, ನನ್ನೊಡತಿ, ಸೂರ್ಕಾಂತಿ ಹೂವ ನೀನು, ಗದ್ದೆ ಬದಿ ಕರ್ಕೆ ನಾನು, ನಂಗಾಗಿ ಬೇಲಿ ದಾಟಿ ಬಂದೆ ನೀನು, ಎದೆಗೆ ಔಚಿನ ಕಾಯುವೆ ನಿನ್ನನು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹೇಮಂತ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಮುಂದಿನ ಪ್ರಶಸ್ತಿ ಯಜಮಾನ ಚಿತ್ರರಿಗೆ ಸ್ಮರಣಾರ್ಥ ಪ್ರಶಸ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ. ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ನಮ್ಮ ನೆಚ್ಚಿನ ಮೇಷ್ಟ್ರನ ವೇದಿಕೆಗೆ ಅತ್ಯಂತ ವಿನಯದಿಂದ ಗೌರವಯುತವಾಗಿ ನಾವು ಬರಮಾಡಿಕೊಳ್ತಾ ಇದೀವಿ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಕನ್ನಡ ಚಿತ್ರರಂಗದವರ ಪಾಲಿಗೆ ಪ್ರೀತಿಯ ಮೇಷ್ಟ್ರು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು. ಉಪಾಧ್ಯಾಯಕರಾಗಿ, ಸಾಹಿತಿಯಾಗಿ, ನಿರ್ದೇಶಕರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತು ಸಿನಿಮಾ ಲೋಕಕ್ಕೆ ಇವರ ಕೊಡುಗೆ ಅಪಾರ. 1992ರಲ್ಲಿ ಬಿಡುಗಡೆಯಾದ ಅನಂತನಾಗ್ ಅವರು ಅಭಿನಯದ ಉಂಡು ಹೋದ ಕೊಂಡು ಹೋದ ಚಿತ್ರದ ಮೂಲಕ ನಿರ್ದೇಶಕರಾದ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆಯನ್ನ ಮರೆಯುವಂತಿಲ್ಲ. ಕೊಟ್ರೇಶಿ ಕನಸು, ಅಮೆರಿಕ, ಹೂಮಳೆ, ನನ್ನ ಪ್ರೀತಿಯ
ಪ್ರೀತಿಯ ಹುಡುಗಿ, ಮಾತಾಡ್ ಮಲ್ಲಿಗೆ, ಅಮೃತಧಾರೆ ಸೇರಿದಂತೆ 10ಕ್ಕಿಂತ ಹೆಚ್ಚು ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. ಸಾಹಿತ್ಯ ಮತ್ತು ಸಿನಿಮಾ ಎರಡೂ ಕ್ಷೇತ್ರದಲ್ಲಿ ನಿರಂತರವಾಗಿ ಕೃಷಿ ಮಾಡುತ್ತಾ ಬಂದಿರುವ ನಮ್ಮ ಪ್ರೀತಿಯ ಮೇಷ್ಟ್ರಿಗೆ ಯಜಮಾನ ಚಿತ್ರದ ಖ್ಯಾತಿಯ ಆರ್ ಶೇಷಾದ್ರಿ ಸ್ಮರಣಾರ್ಥ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಇದು ವಿಶೇಷವಾಗಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ. ಇವತ್ತು ಅನಿವಾರ್ಯ ಕಾರಣಗಳಿಂದ ಅವರು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ, ಆದ್ರೆ ಅವರ ಶುಭ ಹಾರೈಕೆಗಳು ಸದಾ ನಮ್ಮೊಂದಿಗೆ. ವೇದಿಕೆ ಮೇಲೆ ವಾಣಿಜ್ಯ ಮಂಡಳಿಯ ಪ್ರತಿನಿಧಿಗಳಾಗಿ ಸುರೇಶ್ ಮತ್ತು ಬಣ್ಕಾರ್ ಅವರಿದ್ದಾರೆ. ನಾನು ತುಂಬಾ ಗೌರವದಿಂದ ಕಾಣುವ ಮತ್ತು ನಮ್ಮ ಬಹುಕಾಲದ ಮಾರ್ಗದರ್ಶಿಯಾಗಿರುವ ಡಾಕ್ಟರ್ ವಿಜಯಮ್ಮ ಇದ್ದಾರೆ. ದೊಡ್ಡ ಮನೆಯ ಮಗಳು ಪೂರ್ಣಿಮಾ ಅವರಿದ್ದಾರೆ. ನನ್ನ ಪ್ರಥಮ ಚಿತ್ರದ ನಾಯಕಿ, ಉಂಡು ಹೋದ ನಾಯಕಿ ತಾರಾ ಇದ್ದಾರೆ. ಕೊಂಡು ಹೋದ ನಾಯಕಿ ತಾರಾ, ಅದರ ಬದಿಯಲ್ಲಿ ಪ್ರೀತಿಯ ಶಿಷ್ಯ ವೆಂಕಟೇಶ್. ನನಗೆ ಇದು ಪ್ರಶಸ್ತಿ ಸಮಾರಂಭ ಅನ್ನೋದಕ್ಕಿಂತ ಹೆಚ್ಚು ಒಂದು ಕುಟುಂಬದವರೆಲ್ಲ ಸುಮ್ಮನೆ ಒಟ್ಟಿಗೆ ಸೇರಿ ನಮ್ಮನ್ನ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಅಂತ ಪರಸ್ಪರ ಒಂದು ಒಪ್ಪುಗೆ, ಮೆಚ್ಚುಗೆಯ ಒಂದು ಪರಿಸರ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಈಗ ಪರಿಸರ ಪ್ರಶಸ್ತಿ ಸಮಾರಂಭ ಅಂದ್ರೆ ಅವು ಒಂದು ಕಾರ್ಪೊರೇಟ್ ಶೈಲಿಯಿಂದ ಜಗಮಗ ಇರ್ತಾ ಒಂದು ರೀತಿ ಆಪ್ತತೆಯಿಂದ ದೂರವಾಗಿ ಹೆಚ್ಚು ತೋರಿಕೆ, ಹೆಚ್ಚು ಆಡಂಬರದಿಂದ ಕೂಡಿರುತ್ತದೆ. ಆದರೆ ಈ ಸಮಾರಂಭ ವಿಶಿಷ್ಟವಾಗಿದೆ. ಶಶಿಕುಮಾರ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಸುಧೀಂದ್ರ ಅವರ ನನ್ನ ಗೆಳೆತನಕ್ಕೆ ಬಹುತೇಕ 4 ದಶಕಗಳು ಅಂತ ಹೇಳಬೇಕು. ನಾನು ಅವರನ್ನ 83ರ ಸುಮಾರಿನಲ್ಲಿ ಭೇಟಿ ಮಾಡಿದ್ದು. ನಾನು ಆಗಷ್ಟೇ ಚಿತ್ರರಂಗಕ್ಕೆ ಬೇರೆ ಬೇರೆ ಅವತಾರದಿಂದ ಪ್ರವೇಶ ಮಾಡ್ತಿದ್ದ ಕಾಲ. ಈಗ ನೆನಪು ಮಾಡಿಕೊಂಡ್ರೆ ಆಗಿನ ಚಲನಚಿತ್ರ ಪತ್ರಿಕೋದ್ಯಮ, ಪತ್ರಕರ್ತರು, ಪತ್ರಿಕಾಗೋಷ್ಠಿಗಳಿರ್ತಿದ್ದ ರೀತಿ, ನಾವು ಸುದ್ದಿ ಕೊಡ್ತಿದ್ದ ರೀತಿ, ಸ್ಟಿಲ್ಗಳನ್ನು ಕೊಡ್ತಿದ್ದ ರೀತಿ, ಅವು ಪ್ರಕಟವಾಗ್ತಿದ್ದು, ಅದೆಲ್ಲ ಈಗ ಒಂದು ನಾಸ್ಟಾಲ್ಜಿಯಾ, ಒಂದು ರೋಚಕ ಅನ್ಸುತ್ತೆ. ಇವತ್ತು ಪತ್ರಿಕಾಗೋಷ್ಠಿಯನ್ನ ಅಥವಾ ಒಂದು ಸಂಗೀತ ನಿರ್ದೇಶನವನ್ನ ಅಥವಾ ಒಂದು ಹಾಡುಗಾರಿಕೆಯನ್ನ ಪರಸ್ಪರ ಭೇಟಿಯಾಗದೆ ಮಾಡಬಹುದಾದ ಸ್ಥಿತಿಗೆ ನಾವು ತಲುಪಿಟ್ಟಿದ್ದೇವೆ. ಸುದ್ದಿಯನ್ನ ಒಬ್ಬರೊಬ್ಬರು ನೋಡದೆ ತಪ್ಪಿಸ್ಬೋದು. ಆದ್ರೆ ಆಗ ಇದ್ದ ಆ ಕಾರಣಕ್ಕಾಗಿ ಆ ಒಂದು ಮಧುರವಾದ ಕ್ಷಣಗಳು, ವಿಜಯಮ್ಮ, ಎಸ್ ಮೂರ್ತಿಯವರು, ಅವರೆಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿದ್ದಾರೆ ಅಂದ್ರೆ ಅವರು ಕೇಳಬಹುದಾದ ಪ್ರಶ್ನೆಗಳಿಗೆ ನಮಗೆ ಆದಂತಹ ಡವಡವ, ಆತಂಕ, ನಾವು ಸಿದ್ಧತೆ ಮಾಡ್ಕೊತಿದ್ದು ಇದೆಲ್ಲ ಅನೇಕರು ಇಲ್ಲ. ಅನೇಕ ಪತ್ರಿಕೆಗಳು ಈಗಿಲ್ಲ. ಆದ್ರೆ 48 ವರ್ಷದಿಂದ ಒಂದು ಸಂಸ್ಥೆ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದೆ. ಈ ಸಾತತ್ಯಕ್ಕಾಗಿ, ಅವರ ಶ್ರದ್ಧೆಗಾಗಿ ನಾನು ಅವರನ್ನ ಅಭಿನಂದಿಸ್ತೇನೆ. ಯಾಕೆಂದ್ರೆ ಇವತ್ತು ಈ ಥರದೊಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಿರಂತರವಾಗಿ ಮಾಡ್ಕೊಂಡು ಹೋಗೋದು, ಅದಕ್ಕೊಂದು ಬದ್ಧತೆ, ಒಂದು ಉತ್ಸಾಹ ಬೇಕಾಗತ್ತೆ. ನನ್ನ ಪ್ರೀತಿಯ ವೆಂಕಟೇಶ್ ನನ್ನನ್ನ ಆಯ್ಕೆ ಮಾಡಿದ್ದೀನಿ ಅಂತ ಫೋನ್ ಮಾಡಿದಾಗ ನನಗೆ ಸಂತೋಷವಾಯಿತು. ಯಾಕೆಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳು ಆ ಪ್ರಶಸ್ತಿಗಳು ಒಂದು ಕಡೆ, ಇದು ನಮ್ಮ ಕುಟುಂಬ ಪ್ರಶಸ್ತಿ ಅನ್ನುವಂಥ ಒಂದು ಸಂತೋಷವನ್ನು ನನಗೆ ಕೊಟ್ಟಿದೆ. ವಿಶೇಷವಾಗಿ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಇದನ್ನು ಪಡ್ಕೊಳ್ತಿರೋದು ನನಗೆ ಇನ್ನೂ ಹೆಮ್ಮೆ. ನಾನು ವಿಷ್ಣುವರ್ಧನ್ ಅವರ ಜೊತೆಗೆ ಮಾತಾಡ್ಮೇಲೆ ಈ ಚಿತ್ರದ ಒಟ್ಟಿಗೆ ಕೆಲಸ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು. ಅನಂತರ ಕೊಟ್ರೇಶಿ ಕನಸಲ್ಲಿ ಕೂಡ ಅವರು ಅತಿಥಿ ನಟರಾಗಿ ಅಭಿನಯಿಸಿ ಆ ಚಿತ್ರದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದರು. ಇನ್ನೊಂದು ಬಹಳ ಮುಖ್ಯವಾದ ಮಾತು ಏನಂದ್ರೆ, ಸುಧೀಂದ್ರ ಅವರು ಸಂಬಂಧಪಟ್ಟ ಹಾಗೆ ನನ್ನ ಒಂದು 10-15 ಚಿತ್ರಗಳಲ್ಲಿ, ಎಲ್ಲ ಚಿತ್ರಗಳಲ್ಲೂ ರಾಘವೇಂದ್ರ ಚಿತ್ರವಾಣಿಯೇ ನನ್ನ ಜೊತೆ ಕೆಲಸ ಮಾಡ್ಕೊಂಡು ಬಂದಿದೆ. ಅದು ಹೇಗೆ ಅಂದ್ರೆ, ನಮ್ಮ ಸಿನಿಮಾ ನಮ್ಮಲ್ಲಿ ಜನ್ಮ ಕಳೆದಿದ್ದ ಹಾಗೆ ಅದ್ರ ಜೊತೆಗೆ
ವೆಂಕಟೇಶ್ ಟ್ರಾವೆಲ್ ಮಾಡಿಬಿಡ್ತಾನೆ. ಅಂದರೆ ಅದರ ಆರಂಭದ ಸುದ್ದಿಯಿಂದ ಬಿಡುಗಡೆಯವರೆಗೆ ಏನೆಲ್ಲ ಒಂದು ಸ್ಟ್ರಕ್ಚರ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಬಿಯಾಂಡ್ ಎಕನಾಮಿಕ್ಸ್, ಎಷ್ಟು ದುಡ್ಡು ಕೊಡ್ತೀವಿ ಎಷ್ಟು ತಗೊಳ್ತೀವಿ ಅನ್ನೋದು ಅವ್ರಿಗೂ ಸರಿಯಾಗಿ ಗೊತ್ತಿರೋಲ್ಲ, ನಮಗೂ ಸರಿಯಾಗಿ ಗೊತ್ತಿರಲ್ಲ. ಅಂದ್ರೆ ಒಂದು ಹಣಕಾಸಿನ ವ್ಯವಹಾರವನ್ನು ಮೀರಿದಂಥ ಸಂಬಂಧ ರಾಘವೇಂದ್ರ ಚಿತ್ರವಾಣಿಯ ಜೊತೆಗೆ ನನಗಿದೆ. ಉಂಡು ಹೋದದಿಂದ ಇತ್ತೀಚಿನ ಚಿತ್ರದವರೆಗೆ ವೆಂಕಟೇಶ್ ನನ್ನ ಜೊತೆ ಕೆಲಸ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳಬೇಕಾದಂಥ ಒಂದು ವಿಚಾರ ಏನು ಅಂದ್ರೆ, ನಮ್ಮ ಥರ ಸಾಹಿತ್ಯದ ಹಿನ್ನೆಲೆಯಿಂದ ಬಂದಂಥವರು ಅಥವಾ ತುಂಬಾ ಬಹುದೊಡ್ಡ ತಾರೆಗಳನ್ನು ಇಟ್ಕೊಳ್ಳದೆ ಬಹುತೇಕ ಹೊಸಬರನ್ನ, ಹೆಚ್ಚು ರಂಗಭೂಮಿಯವರನ್ನ ಅಥವಾ ಹೊಸಬರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಬಂದಂಥ ನಮ್ಮಂಥವರಿಗೆ ಈ ಥರದ ಸಂಸ್ಥೆಗಳು ಕೊಟ್ಟಂತ ಸಹಕಾರ ಬಹಳ ಬಹಳ ದೊಡ್ಡದು. ಯಾಕಂದ್ರೆ ನಮ್ಗಳ ಬಗ್ಗೆ ಬರೀಬೇಕಾದ್ರೆ ನಮ್ಮ ಸಿನಿಮಾದಲ್ಲಿ ಏನು ಕಂಟೆಂಟ್ ಬಿಟ್ರೆ ಏನು ಇರೋದಿಲ್ಲ. ಅದು ಗೆದ್ರೆ ಮಾತ್ರ ನಮಗೆ ಸ್ವಲ್ಪ ಗೌರವ ಪ್ರಶಸ್ತಿ, ಸೋತ್ರೆ ಅಪಮಾನ. ಆಮೇಲೆ ದೊಡ್ಡ ತಾರೆಗಳಿಲ್ಲ ಇಲ್ಲ ಅಂತಕ್ಕಂಥ ಚಿತ್ರಗಳು ಸಾಮಾನ್ಯವಾಗಿ ಸ್ವಲ್ಪ ಮಸ್ಕಾಗಿರುತ್ತವೆ, ಅವುಗಳಿಗೆ ಮಾರುಕಟ್ಟೆ ಕಷ್ಟ. ಇಂಥ ಹೊತ್ತಲ್ಲಿ ಸುಧೀಂದ್ರ ನನಗೆ ಆಡ್ತಿದ್ದ ಮಾತುಗಳು, ಪ್ರೋತ್ಸಾಹದ ನುಡಿಗಳು ನನಗೆ ಇವತ್ತಿಗೂ ನನಗೆ ನೆನಪಿನಲ್ಲಿದ್ದಾವೆ. ಆ ಒಂದು ಉಪಕಾರವನ್ನು ಮರೆಯಲಾರೆ. ಹೀಗಾಗಿ ನನ್ನ ಚಿತ್ರಗಳಿಗೆ ಕನ್ನಡ ಜನ ಕೊಟ್ಟ ಪ್ರೀತಿ ಏನಿದೆ ಅದು ನನ್ನ ಯೋಗ್ಯತೆಗೆ ಮೀರಿದ ಪ್ರೀತಿಯಿಂದ ನಾನು ಭಾವಿಸುತ್ತೇನೆ. ನನಗೆ ಅರ್ಹತೆಯನ್ನು ಮೀರಿ ಚಲನಚಿತ್ರನ ಕೊಟ್ಟಿದೆ ಅನ್ನುವಂಥ ಕೃತಜ್ಞತಾ ಭಾವ ನಮಗೆ ಯಾವಾಗಲೂ ತುಂಬಿರುತ್ತೆ. ನಮ್ಮ ಇತ್ತೀಚಿನ ಟೆಂಟ್ ಸಿನಿಮಾ ಶಾಲೆಯ ಚಲನಚಿತ್ರ ವಿವರಗಳನ್ನು ಕೂಡ ವೆಂಕಟೇಶ್ ವಾಲಂಟಿಯರ್ ಆಗಿ ಬಂದು ಉದ್ಯಮದ ಜೊತೆಗೆ ಸಂಪರ್ಕ ಇಟ್ಟು ಉದ್ಯಮದ ಗಣ್ಯರನ್ನ ಕರೆಸೋದಾಗ್ಲಿ ಅಥವಾ ಮಾಹಿತಿ ತಲುಪಿಸೋದಾಗ್ಲಿ, ಅಷ್ಟೇಕೆ ನಾವು ನಾಗತಿಹಳ್ಳಿಯಲ್ಲಿ ಒಂದು ವರ್ಕ್ಶಾಪ್ ಮಾಡಿದಾಗ ಕೂಡ ಅವನಲ್ಲಿಗೆ ಇಡೀ ಪತ್ರಕರ್ತರನ್ನು ಕರ್ಕೊಂಡು ಬಂದು ಹಳ್ಳಿ ಕಾರ್ಯಕ್ರಮ ಅಂತ ನಿರ್ಲಕ್ಷ್ಯ ಮಾಡದೆ ಅದನ್ನ ಮಾಧ್ಯಮದ ಮುಂದೆ ಅಥವಾ ಸಾರ್ವಜನಿಕರ ಮುಂದೆ ಇರಿಸಿದಂತಹ ಅವನ ಪ್ರೀತಿಯನ್ನು ನಾನು ಎಂದೂ ಮರೆಯಲಾರೆ. ಇದೆಲ್ಲ ಬಹಳ ಅಮೂರ್ತವಾಗಿ ನಮ್ಮ ಜೊತೆಗೆ ನಡ್ಕೊಂಡು ಬಂದಿರುವಂಥದ್ದು. ಇಂಥದ್ದೊಂದು ಪ್ರಶಸ್ತಿಯನ್ನು ನನಗೆ ನೀಡಿದ್ದಕ್ಕಾಗಿ ರಾಘವೇಂದ್ರ ಚಿತ್ರವಾಣಿಗೆ ನಾನು ಆಭಾರಿಯಾಗಿದ್ದೇನೆ. ಮತ್ತು ಇದುವರೆಗೆ ಪ್ರಶಸ್ತಿ ಪಡೆದಂತಹ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಈ ವರ್ಷ ಪಡೆದಿರ್ತಕ್ಕಂಥವರಿಗೆ ಕೂಡ ನಾನು ಮನಸಾರಿ ನನ್ನ ಅಭಿನಂದನೆಗಳನ್ನು ಹೇಳ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಅನೇಕ ಹಿರಿಯರು ಇದ್ದೀರಿ, ಇಲ್ಲಿರುವ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಪ್ರಣಾಮಗಳು. ನಮಸ್ಕಾರ. ಕ್ಷಮೆ ಕೇಳ್ತಾ 2006ನೇ ಇಸ್ವಿ ನಮ್ಮ ಜುಲೈ 2ನೇ ತಾರೀಕು ನಮ್ಮ ಚಿಕ್ಕಪ್ಪ ತೀರ್ಕೊಂಡಾಗ 3ನೇ ದಿವಸಕ್ಕೆ ಮಾತಾಡು ಮನೆಗೆ ಮುಹೂರ್ತ, ಅದು ಅಗ್ರಿಬೊಮ್ನಲ್ಲಿ ಬಳ್ಳಾರಿ ಆಚೆ. 2ನೇ ದಿವಸ ಅದು 1ನೇ ದಿವಸದೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಸಡನ್ ಸಾವು, ನಮಗೂ ದಿಗ್ಭ್ರಮೆ ಆಗಿತ್ತು. ಆ ಟೈಮಲ್ಲಿ 2ನೇ ದಿವಸ ಮೇಸ್ಟ್ರು ಫೋನ್ ಮಾಡಿಬಿಟ್ಟು, ಮಗು ಎಲ್ಲ ಮುಗಿತಾ ಅಂತೆಲ್ಲ ಕೇಳಿದ್ರು. ಆಯಿತು ಮೇಸ್ಟ್ರೆ ಅಂತಂದೆ. ನಮ್ಮ ಪಿಕ್ಚರ್ ಕೆಲಸ, ನಮ್ಮ ಚಿತ್ರ ಕೆಲಸ ಮಾಡ್ತೀರಾ ಅಂತಂದ್ರು. ಖಂಡಿತ ಮಾಡ್ತೀನಿ ಮೇಸ್ಟ್ರೆ ಅಂದೆ. ನಮ್ಮ ಚಿಕ್ಕಪ್ಪ ಸತ್ 3ನೇ ದಿವಸಕ್ಕೆ ಪತ್ರಕರ್ತರನ್ನ ಬಳ್ಳಾರಿ ಅಗ್ರಿಬೊಮ್ಮನಹಳ್ಳಿ ಕರ್ಕೊಂಡೋಗಿ ಮುಹೂರ್ತ ಮಾಡ್ಕೊಂಬಂದೆ. ಇದೊಂದು ಸಂದರ್ಭ ಹೇಳಬೇಕಾಗಿತ್ತು, ಮೇಸ್ಟ್ರು ನೆನೆಸ್ಕೊಂಡೆ. ಯಾಕೆಂದ್ರೆ ಆಗ್ಲೂ ಕೂಡ ನಮಗೆ ಕೈ ಬಿಟ್ಟಿಲ್ಲ ಮೇಸ್ಟ್ರು, ಆಯ್ತಾ. ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಟೆಂಟ್ ಸಿನಿಮಾದಲ್ಲಿ ಒಂದು PRO ಸಂಬಂಧಪಟ್ಟಂಗೆ ಕಳೆದ ಒಂದು 3-4 ವರ್ಷದಿಂದ ನನಗೊಂದು 1 ಅವರ್ ನನಗೆ ಕ್ಲಾಸ್ ತಗೊಳಕ್ ಕೊಡ್ತಾರೆ. ಅಲ್ಲಿ ನನಗೆ ಗೊತ್ತಿರೋಂಗೆ, ನಾನು ಪತ್ರಕರ್ತ ಕೆಳಗಡೆ ಬೆಳೆದಿರೋದ್ರಿಂದ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಹೋಗ್ತಾ ಆ ಹುಡುಗರ ಜೊತೆ ಒಂದು ಫೋಟೋನು ತೆಗೆಸಿ ಕಳಿಸ್ತಾರೆ, ಊಟ ಕೊಡಿಸ್ತಾರೆ, ಜೊತೆಗೆ 3-4 ಸಾವಿರ ರೂಪಾಯಿ ಸಂಬಳನೂ ಕೊಡ್ತಾರೆ. ಅದನ್ನ ಹಾಗೆ ಇಟ್ಟಿನಿ ಮೇಸ್ಟ್ರೆ. ಒಂದು ಮಾತ್ರ ನಾನು 4 ಸಾವಿರ ರೂಪಾಯಿ ಕೊಟ್ಟಿದ್ದನ್ನ ಈ 2,000 ರೂಪಾಯಿ ನೋಟು ಚೇಂಜ್ ಮಾಡಿದಾಗ ಅದು ಬದಲಾಯಿಸ್ಬಿಟ್ಟು ತಿರ್ಗಾ ವಾಪಸ್ ಆಗವಲ್ಲ ಹಂಗೆ ಇಟ್ಟಿದ್ದೀನಿ. ಎಷ್ಟು 4 ವರ್ಷದಿಂದ ಏನು ಕೊಟ್ಟಿದ್ರು ಆ ದುಡ್ಡನ್ನ, ಅದು ನನಗೊಂದು ಖುಷಿ ಅದು. ಆಮೇಲೆ ಬಹಳ ಮುದ್ದಾಗಿ ನಮ್ಮ ಚಿಕ್ಕಪ್ಪ ಹೆಂಗ್ ಬರ್ತಿದ್ರು ಅಷ್ಟು ಮುದ್ದಾಗಿ ಬರ್ದಿರೋಂಥದ್ದು ಒಂದು ಚೆಕ್ ಇಸ್ಕೊಂಡಿ ನಾನು 1,001 ರೂಪಾಯಿನ ಬರ್ಕೊಡಿ ಮೇಸ್ಟರ್, ಅದನ್ನ ಹಂಗೆ ಪ್ರಿಸರ್ವ್ ಮಾಡ್ಕೋಬೇಕು ಅಂತ. ಅದನ್ನು ಹಾಗೆ ಇಟ್ಕೊಂಡು ಮೇಸ್ಟರ್, ಅದು ಬಾರಾಗ ಹೋಗಿದೆ, ನೀವು ಕೊಟ್ಟು 8 ವರ್ಷ ಆಗೋಯ್ತದು. ಹಾಗೆ ಇಟ್ಕೊಂಡು ನನಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಶಶಿಕುಮಾರ್ ಸರ್ ಬಂದಿದ್ದಾರೆ. ನಮ್ಮ ಚಿಕ್ಕಪ್ಪ ಅವರ ನಿರ್ಮಾಣದ ಗಣೇಶನ ಗಲಾಟೆಯಲ್ಲಿ ಶಶಿ ಸರ್ ಮಾಡಿದ್ರು. ಆ ಪಿಕ್ಚರ್ ಕೂಡ ಹಿಟ್ ಆಯಿತು. ನಾನು ಲಾಸ್ಟ್ ವೀಕು ಕೇಳಿದಾಗ ಅವ್ರಿಗೆ ಒಂದೇ ಮಾತು ಹೇಳಿದ್ರು, ವೆಂಕಟೇಶ್ ಏನು ಅಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ನಮ್ಮ ಸಂಸ್ಥೆ ಬಗ್ಗೆ ಎಲ್ಲ ಹೇಳಿದೆ. ಖಂಡಿತ ಬರ್ತೀನಿ ನಾನು ಅಂತ ಹೇಳಿ ಬಂದಿಯ ಸರ್. ನಿಮಗೂ ಸ್ವಾಗತ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಸವಿ ನೆನಪುಗಳನ್ನ ಮೆಲುಕಾಗ್ತಾ ಮಾತನಾಡಿದ್ರು ವೆಂಕಟೇಶ್ ಸರ್ ಅವರು. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ಶಶಿಕುಮಾರ್ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಈಗ ಮುಂದಿನ ಪ್ರಶಸ್ತಿ ಹಿರಿಯ ಪತ್ರಕರ್ತರಾದಂತ ಸಿ
ಸೀತಾರಾಮ್ ಸ್ಮರಣಾರ್ಥ ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದೀವಿ ಶ್ರೀ ಸುಂದರ್ ರಾಜ್ ಅವರನ್ನ. ಶ್ರೀ ಸುಂದರ್ ರಾಜ್ ಅವರು ಹಿರಿಯ ಪೋಷಕ ಕಲಾವಿದರು. ಸೊ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಆಗುತ್ತೆ. ಅವರ 100 ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಬಹಳಷ್ಟು ವಿಭಿನ್ನ ಪಾತ್ರಗಳಲ್ಲಿ ಅವರು ಅಭಿನಯಿಸ್ತಾ ನಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಇದೀಗ ನಮ್ಮೆಲ್ಲರ ನೆಚ್ಚಿನ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ 48ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ 23ನೇ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದಂತಹ ಶ್ರೀ ಸೀತಾರಾಮ್ ಸ್ಮರಣಾರ್ಥ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೀವಿ. ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ಶ್ರೀ ಸುಂದರ್ ರಾಜ್ ಅವರಲ್ಲಿ ಹಿರಿಯ ಪೋಷಕ ಕಲಾವಿದರು. ಶ್ರೀ ಸುಂದರ್ ರಾಜ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ನಮ್ಮನ್ನ ಉದ್ದೇಶ ಕನ್ನಡದ ಚಿತ್ರ ಪ್ರೇಮಿಗಳಿಗೆ ವಂದನೆಗಳು ಹೇಳ್ತಾ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ನನ್ನ ಅಮ್ಮ ವಿಜಯಮ್ಮ ಹಾಗೂ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ NN ಸುರೇಶ್ ಅವರೇ, ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂಥ ಬಣಕರ್ ಅವರೇ, ನನ್ನ ಆತ್ಮೀಯ ಗೆಳೆಯ ಶಶಿಕುಮಾರ್ ಅವರೇ, ನಮ್ಮ ಮುತ್ತುರಾಜನ ಮುದ್ದು ಮಗಳಾದಂಥ ಪೂರ್ಣಿಮಾ ರಾಮ್ಕುಮಾರ್ ಅವರೇ, ಹಾಗೂ ನನ್ನ ನೆಚ್ಚಿನ ಕತ್ತಿ ತಾರಮ್ಮ ಅವರೇ, ಮತ್ತು ಅನೇಕ ನನ್ನ ಮಿತ್ರಗಳೆಲ್ಲ ಬಂದಿದ್ದೀರ. ಬಹಳ ಸಂತೋಷ. ಈಗಾಗಲೇ ಎಲ್ಲ ಪ್ರಶಸ್ತಿ ವಿಜೇತರು ಅವರವರ ಮಾತುಗಳನ್ನ ಆಡಿ ಹೋಗಿದ್ದಾರೆ. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಕಾರಣ ಇಷ್ಟೇ, ಇನ್ನೂ ಅನೇಕ ಪ್ರಶಸ್ತಿ ವಿಜೇತರುಗಳು ಇದ್ದಾರೆ, ಅವರು ಪ್ರಶಸ್ತಿ ಪಡಿತಾ ಇದ್ದಾರೆ. ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಒಂದು ವಿಷಯವನ್ನ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಈ ಏನು ನಮ್ಮ ಪೋಡಿಯಂ ಇದೆ ಅದರ ಮುಂದೆ ಇರೋದು DV ಸುಧೀಂದ್ರ. ನಮಗೆ ಪ್ರತಿ ಸಲ ಅನ್ಸುತ್ತೆ, ನಾನು ಏನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ, ನಾನು ಅದು ಮಾಡಿಬಿಟ್ಟೆ, ನಾನು ಇದು ಮಾಡಿಬಿಟ್ಟೆ ಅಂತ. ಆದರೆ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ನಾವು ಚಿತ್ರರಂಗಕ್ಕೆ ಬಂದ ನಂತರ, ಅಂದರೆ 1-2 ವರ್ಷ ಕಳೆದ ಅವರು ಬಂದರು. ನಾನು ಚಿತ್ರರಂಗಕ್ಕೆ ಬಂದು ಈಗಾಗಲೇ 51 ವರ್ಷಗಳಾಗಿದೆ. ಆಲ್ರೆಡಿ ಒಂದು ಗೋಲ್ಡನ್ ಜೂಬ್ಲಿ ನಾನು ಕಳೆದು ಬಿಟ್ಟಿದ್ದೀವಿ. 73 ಇವಾಗ 24. ನನ್ನ ಪ್ರತಿಯೊಂದು ಹೆಜ್ಜೆಯನ್ನ ಗುರುತಿಸ್ತಾ ಬಂದಿದ್ದು ವಿಜಯಮ್ಮ. ಅದೇ ರೀತಿ ಈ ಪ್ರಚಾರ ಮಾಡೋದಕ್ಕೆ ಪ್ರಚಾರಕರ್ತರು ಅಪ್ಪಿಯಾರು ಅಂತ ಏನ್ ಹೇಳ್ತೀವಿ, ಅದನ್ನ ಪ್ರಪ್ರಥಮವಾಗಿ ಮಾಡಿದ್ದು DV ಸುಧೀಂದ್ರ ಅವರು. ಕನ್ನಡ ಚಿತ್ರರಂಗದ ಒಂದು ಬಾಲ್ಯದ ವ್ಯವಸ್ಥೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಜ್ಕುಮಾರ್ ಬಂದಿದ್ರು, ಕಲ್ಯಾಣ್ ಕುಮಾರ್ ಬಂದಿದ್ರು, ಮತ್ತೊಬ್ಬರು ಬಂದಿದ್ರು, ಎಲ್ಲ ಬಂದಿದ್ರು. ಆದ್ರೆ ಪ್ರಚಾರನ ಮಾಡುವಂತ ವಿಶೇಷವಾದ ಗುಣ ಯಾರಲ್ಲೂ ಅವತ್ತು ಇತ್ತೋ ಇಲ್ವೋ ಗೊತ್ತಿರಲಿಲ್ಲ, ನಮ್ಗಂತೂ ಗೊತ್ತಿಲ್ಲ. ಅವತ್ತು ಪ್ರಾರಂಭ ಮಾಡಿದ ಅವರು ಇವತ್ತಿಗೆ ಆ ಒಂದು ಸಂಸ್ಥೆಗೆ 48 ವಸಂತಗಳು ತುಂಬಿದೆ. ಹಾಗೇನೆ ಅವರು ಮಾಡಿರುವಂತ ಪ್ರಶಸ್ತಿಯನ್ನ ನೀಡುವಂತ ಒಂದು ಕಾರ್ಯವನ್ನು ಮಾಡಿದ್ರು. ಆ ಪ್ರಶಸ್ತಿ ಮಾಡುವ ಕಾರ್ಯ ಕೂಡ ಇವತ್ತು 23 ವಸಂತಗಳನ್ನ ತುಂಬಿದೆ. ಇನ್ನು ಕೇವಲ 1-2 ವರ್ಷ ಹೋದ್ರೆ ಇದಕ್ಕೆ 25 ಆಗುತ್ತೆ, ಅದಕ್ಕೆ 50 ಆಗುತ್ತೆ. ಒಂದು ಸಂಸ್ಥೆನ ನಡೆಸಬೇಕು ಅಂತಂದ್ರೆ ಅದಕ್ಕೆ ಗಟ್ಟಿಯಾದ ಬುನಾದಿ ಬೇಕಾಗುತ್ತೆ, ಬಹಳ ಕಷ್ಟ. ಯಾಕೆಂದ್ರೆ ಈ ವೇದಿಕೆಯಿಂದ ನಾನು ಹೇಳೋಕೆ ಇಷ್ಟಪಡೋದು, ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದ ಜಾಗದಲ್ಲಿ ಈ ಪ್ರಶಸ್ತಿನ ನಾನು ಪಡಿತಾ ಇದ್ದಿದ್ರೆ ಅದಕ್ಕಿಂತ ಹೆಮ್ಮೆಯಾದ ವಿಶೇಷ ಯಾವುದು ಇಲ್ಲ ಅಂತ ಎದೆತಟ್ಟಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಪ್ರಾರಂಭ ಮಾಡಿದಂತ ಸಂಸ್ಥೆ ಜಾಗದಲ್ಲಿ ನಿಂತು ಈ ರಾಘವೇಂದ್ರ ವಾಣಿಯ ಪ್ರಶಸ್ತಿಯನ್ನ ನಾನು ಪಡಿತಾ ಇದ್ದೀನಿ ಅಂದ್ರೆ ಕನ್ನಡದ ಮನಸ್ಸುಗಳು, ಕನ್ನಡ ಚಿತ್ರರಂಗದ ಮನಸ್ಸುಗಳು ಇದಕ್ಕೆಲ್ಲ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಈ ಒಂದು ಪ್ರಶಸ್ತಿ
ನನಗೆ ಬಹಳ ದೊಡ್ಡ ಪ್ರಶಸ್ತಿ. ಯಾಕೆಂದ್ರೆ ಯಾರು ಏನಾದ್ರೂ ಕೊಡ್ಬೋದು, ಏನಾದ್ರೂ ಮಾಡ್ಬೋದು. ಇದನ್ನ ನಾನು ಲಾಬಿ ಮಾಡದೆ ತಗೊಂಡಂತ ಪ್ರಶಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಒಂದು ದಿವಸ ತಕ್ಷಣ ಫೋನ್ ಬರುತ್ತೆ, ನನ್ನ ಆಸ್ ಯೂಶುವಲ್ ವೆಂಕಟೇಶ್ ಸುಂದರ ಏನೋ ಒಂದು ಚೂರು ಮಾತಾಡ್ಬೇಕು ಅಂತ. ನಾನು ಅನ್ಕೊಂಡು ಇನ್ಯಾವುದೋ ನಮ್ಮ ಸಿನಿಮಾ ಗಿನ್ಮಾದು ಯಾವ್ದು ಕೇಳ್ತಾರೆ, ಅಥವಾ ನಮ್ಮ ವಾಣಿಜ್ಯ ಮಂಡಳಿ ವಿಚಾರ ಕೇಳ್ಬೋದು ಅಂತ. ಅಲ್ಲ ನೀವು ಈ ತರ 27 ಜನವರಿ 27 ಬಿಡುವಿದ್ದೀರಾ ಅಂತಂದ್ರು. ಇದನ್ನಪ್ಪ ಏನು ವಿಷಯ ಹೇಳಲ್ಲ, 25 ಮಾಡ್ಬೇಕು. ಓ ವೆರಿ ಗುಡ್, ಇರ್ಲಿ ಪರವಾಗಿಲ್ಲ. ಅವ್ರದ್ದು ಹುಟ್ಟಿದಬ್ಬ ಆಗೋಗ್ಬಿಟ್ಟಿದೆ. ಹುಟ್ಟಿದಬ್ಬ ನಂತರ ನಾವು ಪ್ರಶಸ್ತಿ ಪಡೆದಿಲ್ಲ, ಡಬಲ್ ಬೋನಸ್ ನಮಗೆ. ಅವಾಗ ನನಗೆ ಹೇಳಿದ್ರು ಏನಪ್ಪ ಅಂತ, ಈ ರೀತಿ ಒಂದು ಪ್ರಶಸ್ತಿ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ. ಅದೇ ನನಗೆ ಬಂದಿದೆ ಅಂತ ಹೇಳಿಲ್ಲ, ನಾನು ಯಾರಿಗಾದ್ರು ಕೊಡ್ಬೇಕು ಅಂತ ಅನ್ಕೊಂಬಂದೆ. ಆಮೇಲೆ ಗೊತ್ತಾಯ್ತು ನಿಮ್ಗೆ ಪ್ರಶಸ್ತಿ ಇದೆ ಅಂತ. ಇನ್ವಿಟೇಷನ್ ನೋಡಿದ್ರೆ ಗೊತ್ತಾಯ್ತು ಅದು ನಮ್ಮ ಪತ್ರಕರ್ತರು, ಹಿರಿಯ ಪತ್ರಕರ್ತರು ಅಂತ ಸಿ ಸೀತಾರಾಮ. ಯಾಕೆಂದ್ರೆ ಅದೊಂದು ದಿನ ನಾವು ಯಾರು ಮರೆಯಕ್ಕಾಗದೆ ಇರುವಂತ ದಿನ. ಪತ್ರಕರ್ತರು ಹೇಗಿದ್ರು ಅಂದ್ರೆ ಸಿನಿಮಾ ಬೆಳವಣಿಗೆಗೆ ಅವರೆಲ್ಲ ಪೂರಕವಾಗಿ ಕೆಲಸ ಮಾಡ್ತಾ ಇದ್ರು. ಅದು ನಮ್ಮ ಖಜಾನೆಯವರಾಗಿರ್ಬೋದು, ನಮ್ಮ ಸುಬ್ರಹ್ಮಣ್ಯ ಆಗಿರ್ಬೋದು, ವಿಜಯಮ್ಮ ಆಗಿರ್ಬೋದು, ನಮ್ಮ ಸಿ ಸೀತಾರಾಮ್ ಆಗಿರ್ಬೋದು, ಅನೇಕ ಜನ ನನ್ನ ಅವರ ಜೋಗಿಯವರು, ವಾಸಣ್ಣನ ಮರೆಯಕ್ಕಾಗಲ್ಲ. ಈ ರೀತಿ ಯಾಕೆಂದ್ರೆ ನಮ್ದೆಲ್ಲ ಕಿವಿ ಹಿಂಡಿ ಕೆಲಸ ಮಾಡಿಸೋರು. ಸಿನಿಮಾದಲ್ಲಿ ತಪ್ಪುಗಳು ಮಾಡಿದನ್ನ ತಪ್ಪನ್ನು ಎತ್ತಿ ತೋರಿಸೋರು. ಒಂದು ವೇಳೆ ನಾವು ಯಾವ್ದಾದ್ರು ನಿರ್ಮಾಪಕರ ಜೊತೆ, ನಿರ್ದೇಶಕರ ಜೊತೆ ಅಥವಾ ಚಿತ್ರರಂಗದ ಒಡನಾಡಿ ಜೊತೆ ಏನಾದ್ರು ಸಣ್ಣ ಪುಟ್ಟ ಮನಸ್ತಾಪಗಳು ಮಾಡಿದ್ರೆ ಸರಿಪಡಿಸೋರು. ಈ ರೀತಿಯಾದ ಒಂದು ಹಿರಿಯರ ಒಂದು ಆಶೀರ್ವಾದ ಪಡೆದು ಈ ಒಂದು ಸಂಸ್ಥೆ ಮುಂದೆ ಬರ್ತಾ ಇದೆ. ಈ ಸಂಸ್ಥೆಗೆ ಆದಷ್ಟು ಎಲ್ಲ ಯೋಗ್ಯತೆಗಳು ತುಂಬಲಿ. ಇದಕ್ಕೆ ಏನೇನು ಸಹಾಯ ಬೇಕು ಚಿತ್ರರಂಗ ಕೂಡ ನಾವು ಸುರೇಶಣ್ಣ ಕೇಳಿಸ್ಕೋಬೇಕು, ನೀನು ಕೇಳಿಸ್ಕೊಂಡು ನಾವುಗಳು ಮಾಡಬೇಕು ಇವ್ರಿಗೆ ಏನಾದ್ರೂ ಸಹಾಯ. ಯಾಕಂದ್ರೆ ನಮ್ಮ ಈ ವಾಣಿಜ್ಯ ಮಂಡಳಿ ಆಗಲಿ, ನಿರ್ಮಾಪಕರ ಸಂಘ ಆಗಲಿ, ಕಲಾವಿದರ ಸಂಘ ಆಗಲಿ, ಯಾವುದೇ ಆಗಲಿ ನಾವು ಇವ್ರಿಗೆ ಸಾಥ್ ಕೊಡಬೇಕು. ಯಾಕೆಂದ್ರೆ ಇವರು ಕೂಡ ಚಿತ್ರರಂಗವನ್ನು ಬೆಳೆಸ್ತಾ ಇರೋದ್ರಲ್ಲಿ ಇವರ ಕೈ ಕೂಡ ಒಂದು ಬಲವಾಗಿದೆ ಅಂತ ಹೇಳ್ತಾ ಹೆಚ್ಚಿಗೆ ಮಾತನಾಡಲ್ಲ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಎಲ್ಲರ ಒಂದು ಆಶೀರ್ವಾದನ ಪಡೀತಾ, ನಿಮ್ಮ ವಿಶೇಷನ ಪಡೀತಾ, ಪ್ರಶಸ್ತಿ ಪಡೆದಂತ ಅನೇಕ ನನ್ನ ಮಿತ್ರರಿಗೆ ಅಭಿನಂದನೆ ಹೇಳ್ತಾ, ಈ ಪ್ರಶಸ್ತಿಯನ್ನ ಸಿ ಸೀತಾರಾಮ್ ಅವರ ಸ್ಮರಣಾರ್ಥಕ ನಾನು ಏನ್ ಪಡಿತಾ ಇದ್ದೀನಿ ಅದಕ್ಕೆ ಬಹಳ ಸಂತೋಷದಿಂದ ಪಡಿತಾ ಇದ್ದೀನಿ. ನಮ್ಮ ಕಣ್ಣು ಮುಂದೆ ಈಗ ಹೊಸದಾಗಿ ಬರುವ ಪೀಳಿಗೆಯಲ್ಲಿ ಹೇಮಂತ್ ಅವರಿದ್ದಾರೆ. ಅವರು ಅನೇಕ ಒಳ್ಳೆಯ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಮತ್ತೆ ಈ ಮೊನ್ನೆ ಸಪ್ತಸಾಗರದ ಆಚೆ ನೋಡಿದಾಗ ಏನೋ ಒಂದ್ ಕಡೆ ನನ್ನ ಸ್ವಲ್ಪ ಚಂಬಾನು ಬಂತು ನನಗೆ. ಏನ್ರಿ ನಾವು ಯಾರಿಗೂ ಕಮ್ಮಿ ಇಲ್ಲ, ಯಾರಿಗೆ ಕಮ್ಮಿ? ತಮಿಳ್ ಪಿಕ್ಚರ, ತೆಲುಗು ಪಿಕ್ಚರ, ಹಿಂದಿ ಪಿಕ್ಚರ, ಬನ್ರಿ ಕನ್ನಡ ಪಿಕ್ಚರ್ ನೋಡ್ರಿ, ಇನ್ನು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನಿಮ್ಗೆ ಅಭಿನಂದನೆಗಳು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಈ ಏನು ಯುವ ಪೀಳಿಗೆ ಇದೆ ನಮ್ಗಿಂತ ನೀವು 10ರಷ್ಟು ಮುಂದೆ ಹೋಗಿದ್ದೀರಾ. ಅದರಿಂದ ಕನ್ನಡ ಚಿತ್ರರಂಗ ಮತ್ತಷ್ಟು ಬೆಳೆಯುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಶ್ರೀ ಸುಂದರ್ ರಾಜ್ ಸರ್ ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಮುಂದಿನ ಪ್ರಶಸ್ತಿಯನ್ನ ಸ್ವೀಕರಿಸೋದಿಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಶ್ರೀಮತಿ ಜಯಲಕ್ಷ್ಮಿ ಅವರನ್ನ, ಹಿರಿಯ ಕಲಾವಿದ್ರು, ಖ್ಯಾತ ಅಭಿನೇತ್ರಿ ಶ್ರೀಮತಿ ಜಯಮಾಲಾ HM ರಾಮಚಂದ್ರ ಅವರ ಪ್ರಶಸ್ತಿಯನ್ನ ಸ್ವೀಕರಿಸೋದಿಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಹಿರಿಯ ಕಲಾವಿದರಾಗಿರುವಂತ ಜಯಲಕ್ಷ್ಮಿ ಮೇಡಮ್ ಅವರನ್ನ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಹಾಡುಗಳ ಪೈಕಿ ದೇವರ ಕಣ್ಣು ಚಿತ್ರದ ಹಾಡನ್ನ ತಾವೆಲ್ಲರೂ ಕೇಳೇ ಇರ್ತೀರಾ. ನಿನ್ನ ನೀನು ಮರೆತೆರೆ ಇನ್ನು ಸುಖವಿದೆ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ತೆರೆಯ ಮೇಲೆ ಅದ್ಭುತವಾದಂತ ಅಭಿವ್ಯಕ್ತಿಯನ್ನಗೊಳಿಸಿದಂತ ಹಿರಿಯ ನಟಿ ನಮ್ಮ ಜಯಲಕ್ಷ್ಮಿ ಮೇಡಮ್ ಅವರು 70ರ ದಶಕದಲ್ಲಿ ಕಳ್ಳ ಕುಳ್ಳ, ಬೆಸುಗೆ, ದೇವರ ಕಣ್ಣು, ಬಯಲುದಾರಿ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ನಮ್ಮನ್ನ ರಂಜಿಸಿದ್ದಾರೆ. ನಂತರದ ದಿನಗಳಲ್ಲಿ ಅವರು ದುಬೈಗೆ ತೆರಳುತ್ತಾರೆ. ದುಬೈ ಜಯಲಕ್ಷ್ಮಿ ಅಂತಾನೆ ನಾವೆಲ್ಲರೂ ಕೂಡ ಅವರನ್ನ ನೆನಪು ಮಾಡ್ಕೊಳ್ತೀವಿ, ಕರಿತೀವಿ ಕೂಡ. ಈಗ ಬಯಲುದಾರಿ ಚಿತ್ರದಲ್ಲಿನ ತಮ್ಮ ಅತ್ಯುತ್ತಮ ಅಭಿನಯಕ್ಕಾಗಿ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಕೂಡ ತಮ್ಮದಾಗಿಸಿಕೊಂಡವರು ಇವರು. ಜಯಲಕ್ಷ್ಮಿ ಅವರು ಇದೀಗ 2023ನೇ ಸಾಲಿನ ಡಾಕ್ಟರ್ ಜಯಮಾಲಾ HM ರಾಮಚಂದ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ.
ಹಿರಿಯ ಕಲಾವಿದರಾದಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಿಗೆ ಅಭಿನಂದನೆಗಳನ್ನ. ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ಕಾರ. ಅನುಷಾ ನನಗೆ ಹಾಡಿಂದ ಶುರು ಮಾಡೋಕೆ ಹೇಳಿದ್ದಾರೆ. 1-2 ಪಲ್ಲವಿ ಮಾತ್ರ ಹಾಡ್ತೀನಿ ಆಯ್ತಾ? ನಿನ್ನ ನೀನೇ ಹಾಡ್ತೀನಿ. ನನಗೆ ಒಂದು ದಿನ ಒಂದು ಫೋನ್ ಬಂತು. ಯಾಕೆಂದ್ರೆ ಫೋನ್ ಬರ್ತಾ ಇರ್ತದೆ, ಒಂದೊಂದ್ಸಲ ನಾನು ತಗೋತೀನಿ, ಒಂದೊಂದ್ಸಲ ನಾನು ತಗೊಳ್ಳಲ್ಲ, ಹೆಸರು ಬರಲ್ಲ ಅದರಲ್ಲಿ. ತಗೊಳ್ಳೋದಾ ಬೇಡವಾ ಅಂತ ಅನ್ಕೊಂಡೆ. ಮತ್ತೆ ತಗೊಂಡೆ ನಾನು, ಯಾಕಂದ್ರೆ ಮನಸ್ಸಿಗೆ ಒಪ್ಪಲ್ಲ ತಗೊಂಡಿಲ್ಲ ಅಂದ್ರೆ. ತಗೊಂಡೆ. ಆಮೇಲೆ ಹೇಳಿದ್ರು ನನ್ನ ವೆಂಕಟೇಶ್ PR ಅಂತ. ನನಗೆ ವಿಧಿ ಅಂತ ಸ್ಟ್ರೈಕ್ ಆಗಲಿಲ್ಲ. ನಾನು ಸುಧೀಂದ್ರ ಅವರು ನನಗೆ ಚಿಕ್ಕಪ್ಪ ಅಂದ್ರು. ಅಯ್ಯೋ ಹೌದಾ ಅಂತ ತಕ್ಷಣ ನನಗೆ ಒಂಥರ ಎಕ್ಸೈಟ್ಮೆಂಟ್ ಆಯಿತು. ಯಾಕೆಂದರೆ ಸುಧೀಂದ್ರ ಅವರೆಲ್ಲ ನಮ್ಮ ಕಾಲದಿಂದ ಇದ್ರು. ನಾನು ಚಿತ್ರರಂಗಕ್ಕೆ 73ನೇ ಇಸ್ವಿನಲ್ಲೇ ಬಂದೆ, ಬೀಸಿದ ಬೆಲೆ ಚಿತ್ರದಿಂದ. ಸೊ ಆವಾಗ ನನಗೆ ತುಂಬ ಎಕ್ಸೈಟ್ ಆಯಿತು. ನಿಮಗೆ ನೀವು 27th ಡೇಟ್ ಬ್ಲಾಕ್ ಮಾಡ್ಕೊಳ್ಳಿ, ನಿಮಗೆ ಪ್ರಶಸ್ತಿ ಬಂದಿದೆ ಅಂತ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾನು ನನ್ನ ಪ್ರಶಸ್ತಿನ ಅಂತ, ಹೌದು ನಿಮಗೆ ಅಂತ. ಆಶ್ಚರ್ಯನೇ ಆಯಿತು, ತುಂಬ ಸಂತೋಷನೇ ಆಯಿತು. ಮತ್ತೆ ಹಂಗೆ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು ಇದು 48 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ. ನಿಜವಾಗ್ಲೂ ನನಗೆ ತುಂಬ ಸಂತೋಷವಾಗ್ತಾ ಇದೆ. ವೆಂಕಟೇಶ್ ಅವರು ನನ್ನನ್ನು ಗುರುತು ಹಿಡಿದು ನನಗೆ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ, ವೆಂಕಟೇಶ್ ಅವರೇ ತುಂಬ ಧನ್ಯವಾದ. ನಿಮಗೂ ನಿಮ್ಮ ಟೀಮ್ಗೂ ತುಂಬ ಧನ್ಯವಾದ. ನಾನು 73ನೇ ಇಸ್ವಿಯಿಂದ ಬರೋವಾಗ ನಮ್ಮ ವಿಜಯಮ್ಮ ಎಲ್ಲ ಇದ್ರು, ನನ್ನ ಇಂಟರ್ವ್ಯೂ ತಗೊಂಡಿದ್ದಾರೆ. ಕೆಲವರೆಲ್ಲ ಇದ್ರು. ಮತ್ತೆ ಪೂರ್ಣಿಮಾ ಚಿಕ್ಕ ಹುಡುಗಿ ಆವಾಗ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಪುಟ್ಟ ಹುಡುಗಿಯಾಗಿ ಮಾಡ್ತಾ ಇದ್ರು ಅವಾಗ. ಅದಾದ್ಮೇಲೆ ಇವ್ರನ್ನೆಲ್ಲ ಇವಾಗಲೇ ನೋಡ್ತಾ ಇದ್ರು. ತಾರನ್ನ ನಾನು ತುಂಬಾ ಸಲ ನೋಡಿದ್ದೀನಿ, ಅವ್ರ ಜೊತೆ ಅಭಿನಯಿಸೋಕೆ ಅವಕಾಶನೂ ಬಂತು ನನಗೆ. ಮಧ್ಯದಲ್ಲಿ ನಾನು ಸ್ವಲ್ಪ ಗ್ಯಾಪ್ ಆಯ್ತು ನನಗೆ ಮದುವೆ ಆದ್ಮೇಲೆ. ಮತ್ತೆ ಬಂದ್ಮೇಲೆ ತಾರ ಅವ್ರ ಜೊತೆ ಅಭಿನಯಿಸೋಕೆ ಅವಕಾಶ ಬಂದಿತ್ತು. ಅಮ್ಮ ನೀವು ಯಾಕೆ ರೆಡಿ ಅಂತ ಹೋಗ್ಬಿಟ್ರಿ, ನೀವು ಹೋಗ್ಬಾರ್ದಾಗಿತ್ತು, ಇನ್ಮೇಲೆ ನೀವು ಬಿಡಬೇಡಿ ಅಂತ ಹೇಳಿದ್ರಿ, ನೆನ್ಪಿದ್ಯಾ ತಾರ? ಅದಕ್ಕೆ ನಿಮ್ಮ ಮಾತನ್ನ ಕೇಳ್ಕೊಂಡು ಬರ್ತಾ ಇದ್ದೀನಿ, ಈಗಲೂ ಮಾಡ್ತಾನೆ ಇದ್ದೀನಿ. ಇರೋ ತನಕ ಮಾಡಬೇಕು ಅಂತ ಆಸೆ ಇದೆ. ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಾನು ವೆಂಕಟೇಶ್ ಅವ್ರಿಗೆ, ಅವ್ರ ಟೀಮ್ಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ನನಗೆ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಾನು ಚಿರ ಋಣಿಯಾಗಿರುತ್ತೇನೆ. ಮತ್ತೆ ಯಾರಿಗೆಲ್ಲ ಪ್ರಶಸ್ತಿ ಬಂದಿದೆ ಅವ್ರಿಗೆಲ್ಲ ನನ್ನ ಅಭಿನಂದನೆಗಳು. ಧನ್ಯವಾದ. ಬಯಲುದಾರಿನಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು. ಅದಕ್ಕೆ ಅದ್ರದ್ದು ಒಂದು ಪಲ್ಲವಿ ಮಾತ್ರ ಹೇಳ್ತೀನಿ ಆಯ್ತಾ? ಬಾಳಲ್ಲು ನೀನೇ, ಭುವಿಯಲ್ಲು ನೀನೇ, ಬಾಳಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ, ಬಾಳಲ್ಲು ನೀನೇ, ಭುವಿಯಲ್ಲು ನೀನೇ.
ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಜಯಲಕ್ಷ್ಮಿ ಮ್ಯಾಮ್ಗೆ ಧನ್ಯವಾದಗಳನ್ನ ಅರ್ಪಿಸುವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಶಸ್ತಿಯನ್ನ ನೀಡೋದಿಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಪೂರ್ಣಿಮಾ ರಾಮ್ಕುಮಾರ್ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸೊ ಇವತ್ತು ಸಾಕಷ್ಟು ಸಮಯ ನಮ್ಮೊಟ್ಟಿಗೆ ಇದ್ರು, ಈಗ ಅವರು ತೆರಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಬೀಳ್ಕೊಡುಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಿರಿಯ ನಿರ್ಮಾಪಕಿ ಆಗಿರುವಂತಹ ಶ್ರೀಮತಿ ಪೂರ್ಣಿಮಾ ರಾಮ್ಕುಮಾರ್ ಅವರಿಗೆ. ಈಗ ಮುಂದಿನ ಪ್ರಶಸ್ತಿಯನ್ನ ಸ್ವೀಕರಿಸೋದಿಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದೀವಿ. ಅತ್ಯುತ್ತಮ ಸಂಗೀತ ನಿರ್ದೇಶನ ಲಿಮಿಟೆಡ್ ಪ್ರಶಸ್ತಿಯನ್ನ ಸ್ವೀಕರಿಸೋದಿಕ್ಕೆ ಬರ್ಮಾಡ್ಕೊಳ್ಳೋಣ ಶ್ರೀ ಜೋ ಕೋಸ್ಟಾ ಅವರನ್ನ. ಜೋ ಕೋಸ್ಟಾ ಮೂಲತಃ ಮುಂಬೈನವರಾದ ಜೋ ಕೋಸ್ಟಾ ಬಾಲ್ಯದಲ್ಲೇ ಸಂಗೀತದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡ್ರು. ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಫೈನ್ ಆರ್ಟ್ಸ್ ಕಲಿತ ಅವರು ಮುಂಬೈಗೆ ವಾಪಸ್ ಹೋಗಿ ಅಲ್ಲಿನ ಸಂಗೀತ ಸಂಯೋಜನೆಯಲ್ಲಿ ತೊಡಗಿಸಿಕೊಂಡ್ರು. ಟಿ ಸೀರೀಸ್ ನ ಆಲ್ಬಂಗೆ ಕೆಲಸ ಮಾಡಿದ ಅವರು ಹೊಂದಿಸಿ ಬರೆಯಿರಿ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗುವುದರ ಜೊತೆಗೆ ಕನ್ನಡದಿಂದಲೇ ತಮ್ಮ ಸಂಗೀತದ ಪಯಣವನ್ನ ಪ್ರಾರಂಭಿಸುತ್ತಾರೆ. ಈ ಚಿತ್ರದಲ್ಲಿ ಒಟ್ಟು 9 ಹಾಡುಗಳನ್ನ ಸಂಯೋಜಿಸಿರುವ ಅವರು ಈ ಚಿತ್ರದ ಹಾಡುಗಳಿಂದ ಕನ್ನಡಿಗರನ್ನ ಸೆಳೆದಿದ್ದಾರೆ. ಸದ್ಯ ಕನ್ನಡವಲ್ಲದೆ ತಮಿಳು ಚಿತ್ರರಂಗದಲ್ಲೂ ಸಂಗೀತ ನಿರ್ದೇಶಕರಾಗಿ ತೊಡಗಿಸಿಕೊಂಡಿರುವಂತಹ ಜೋ ಒಬ್ಬ ಒಳ್ಳೆಯ ಗಾಯಕರು ಹೌದು. ಹೊಂದಿಸಿ ಬರೆಯಿರಿ ಚಿತ್ರದ ಬೆಳಗಲಿ ಹಾಡಿಗೆ ಅವರು ಧ್ವನಿಯಾಗಿದ್ದು ತಮ್ಮ ಗಾಯನಕ್ಕೆ ಸಾಕಷ್ಟು ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ಹೊಂದಿಸಿ ಬರೆಯಿರಿ ಚಿತ್ರದ ಜೋ ಕೋಸ್ಟಾ ಅವರ ಸಂಗೀತ ಸಂಯೋಜನೆಯನ್ನ ಗುರುತಿಸಿ ಈ ಬಾರಿ MS ರಾಮಯ್ಯ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ. Speak much, so thank you to Raghvendra Chitravani and Venkatesh sir. This is a special one for me. This is the first one, and I would like to thank all the musicians and Jagan sir mostly, who recognized me out of nowhere, and Giri sir, who's already here. Yeah, thank you so much. It's been an absolute pleasure having this in front of you all. Thank you so much. Oh yes. ಬೆಳಕಲಿ ಕಾಣದ ಇರುಳಿಗೂ ಇರುಳಲಿ ಕಾಣುವ ಬೆಳಕಿಗೂ ಅನಭ ಕೂಡ ಕಣ್ಮುಚ್ಚಿ ನೋಡುತ್ತಿರುವ ಈ ಸಮಯ ಈ ಭವ ಕೂಡ ಕಣ್ಣೆತ್ತಿ ನೋಡುತ್ತಿರುವ ಈ ವಿಷಯ. ಪ್ರಶಸ್ತಿಯನ್ನ ನೀಡೋದಕ್ಕೆ ನಾವು ಕೂಡ ಸಂಭ್ರಮಿಸ್ತಾ ಇದೀವಿ. ಮುಂದಿನ ಪ್ರಶಸ್ತಿ ಅತ್ಯುತ್ತಮ ಕಥಾ ಲೇಖಕರು. ಸಪ್ತಸಾಗರದಾಚೆ ಎಲ್ಲೋ ಚಿತ್ರಕ್ಕಾಗಿ ಪಡೆದುಕೊಂಡಿದ್ದಾರೆ ಶ್ರೀ ಹೇಮಂತ್ ರಾವ್ ಅವರು. ಖ್ಯಾತ ನಿರ್ದೇಶಕ ನಿರ್ಮಾಪಕ ಶ್ರೀ KV ಜಯರಾಮ್ ಅವರ ಪ್ರಶಸ್ತಿಯನ್ನ ಅವರಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆ ಈಗ ನಿರ್ಮಾಪಕಿ ಆಗಿರುವಂತಹ ಶ್ರೀಮತಿ ಮೀನಾಕ್ಷಿ ಜಯರಾಮ್ ಮೇಡಮ್ ಅವರು ವೇದಿಕೆಗೆ ಆಗಮಿಸಿ ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಶ್ರೀ ಹೇಮಂತ್ ರಾವ್ ಅವರು ಹೊಸ ತಲೆಮಾರಿನ ಭರವಸೆಯ ನಿರ್ದೇಶಕರಲ್ಲಿ ಒಬ್ಬರಾಗಿರುವಂತಹ ಹೇಮಂತ್ ರಾವ್ ಅವರು ಗಿರೀಶ್ ಕಾಸರವಳ್ಳಿ ಮತ್ತು ಜೇಕಬ್ ವರ್ಗೀಸ್ ಗರಡಿಯಲ್ಲಿ ಪಳಗಿ ನಂತರ ಅನಂತನಾಗ್ ಸರ್ ಮತ್ತು ರಕ್ಷಿತ್ ಶೆಟ್ಟಿ ಅಭಿನಯದ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಮೂಲಕ ನಿರ್ದೇಶಕರಾದ ಹೇಮಂತ್ ತಮ್ಮ ಮೊದಲ ಚಿತ್ರದಲ್ಲೇ ಗಮನವನ್ನ ಸೆಳೀತಾರೆ. ಗಹನವಾದ ವಿಷಯವೊಂದರನ್ನ ತೆಗೆದುಕೊಂಡು ಅದಕ್ಕೆ ಸಂಪೂರ್ಣ ನ್ಯಾಯ ಸಲ್ಲಿಸಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಆನಂತರ PRK ಪ್ರೊಡಕ್ಷನ್ಸ್ ನ ಕವಲುದಾರಿ ಚಿತ್ರವನ್ನ ನಿರ್ದೇಶಿಸಿ ಹೇಮಂತ್ ಅವರು ಕಳೆದ ವರ್ಷ ಸಪ್ತಸಾಗರದಾಚೆ ಎಲ್ಲೋ ಚಿತ್ರಕ್ಕೆ
ಚಿತ್ರದ ಸೈಡ್ ಎ ಮತ್ತು ಬಿ ಚಿತ್ರಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶಿಸಿದರು. ತನ್ನ ವಿಭಿನ್ನ ಕಥೆ ಮತ್ತು ಚಿತ್ರಕಥೆಯೊಂದಿಗೆ ಎಲ್ಲರ ಗಮನವನ್ನ ಸೆಳೆದಿರುವಂತಹ ಹೇಮಂತ್ ಅವರು ಸಪ್ತಸಾಗರದಾಚೆ ಎಲ್ಲೋ ಚಿತ್ರದ ಚಿತ್ರಕಥೆಗಾಗಿ ಶ್ರೀಮತಿ ಮೀನಾಕ್ಷಿ ಜಯರಾಮ್ ಅವರು ನಿರ್ಮಾಪಕರು ಅವರಿಂದ ಖ್ಯಾತ ನಿರ್ದೇಶಕ ನಿರ್ಮಾಪಕ ಶ್ರೀ KV ಜಯರಾಮ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅಭಿನಂದನೆ. ಕಟ್ಟಂತ ಆಪ್ಷನ್ ಇರ್ಬೇಕಾದ್ರೆ ಮಾತಾಡೋಕೆ ಸುಲಭ ಆಗುತ್ತೆ. ಲೈವ್ ಆಗಿ ಮಾತಾಡೋದು ತುಂಬ ಜನರಲಿ ತುಂಬ ನರ್ವಸ್ ಆಗ್ತೀನಿ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವೆಂಕಟೇಶ್ ಸರ್ಗೆ. ನಾನು ಮೊದಲನೇ ಅವಾರ್ಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಥವಾ ಸಿನಿಮಾ ಇದರಲ್ಲಿ ಫಸ್ಟ್ ಅವಾರ್ಡ್ ಬಂದಿದ್ದು ನನಗೆ ಇದೇ ಅವಾರ್ಡು ಗೋಧಿ ಬಣ್ಣ ನಂತರ ನನಗೆ ಸರ್ ಫೋನ್ ಮಾಡಿದರು, ಈ ಥರ ನಮ್ಮದೊಂದು ಅವಾರ್ಡ್ ಇದೆ, ಪ್ರತಿ ವರ್ಷ ತುಂಬ ಸೀನಿಯರ್ ಜರ್ನಲಿಸ್ಟ್ ಎಲ್ಲ ಅವ್ರದ್ದೆಲ್ಲ ಅಭಿಪ್ರಾಯ ತೊಗೊಂಡು ಒಂದು ಅವಾರ್ಡ್ ಕೊಡ್ತೀವಿ ಅಂತ. ನನ್ನ ಲೈಫಲ್ಲಿ ಅಲ್ಲಿಂದ ಯಾವತ್ತೂ ಅವಾರ್ಡ್ ತೊಗೊಂಡಿರಲಿಲ್ಲ. ಸೊ ಆ್ಯಂಡ್ ಕಾಲೇಜು ಸ್ಕೂಲಲ್ಲೆಲ್ಲ ಐ ವಾಸ್ ನಾಟ್ ದಿ ಅವಾರ್ಡ್ ಟೈಪ್ಸ್. ಸೊ ಇದೇ ಅವಾರ್ಡ್ನ ಮತ್ತೆ ಪಡೆಯೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಆಲ್ವೇಸ್ ಆನರ್. ಮಾಧ್ಯಮದವರು ನಿಮ್ಮ ಕೆಲಸನ ರೆಕಗ್ನೈಸ್ ಮಾಡಿ ಈ ಥರ ಒಂದು ಪ್ರಶಸ್ತಿ ಕೊಟ್ಟಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳನ್ನ ಅರ್ಪಿಸ್ತಾ ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದೀವಿ. ಅತ್ಯುತ್ತಮ ಸಂಭಾಷಣೆಗಾಗಿ ವಿರಾಟಪುರದ ವಿರಾಗಿ ಚಿತ್ರಕ್ಕಾಗಿ ಶ್ರೀ BS ಲಿಂಗದೇವರು ಹಾಗೂ ಶ್ರೀ ಶರಣು ಹುಲ್ಲೂರ್ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದೀವಿ. ಖ್ಯಾತ ಚಿತ್ರ ಸಾಹಿತಿ ಶ್ರೀ ಹುಣಸೂರು ಕೃಷ್ಣಮೂರ್ತಿ ಸ್ಮರಣಾರ್ಥ ಪ್ರಶಸ್ತಿಯನ್ನ ಅವರು ಸ್ವೀಕರಿಸ್ತಾ ಇದ್ದಾರೆ. ಪ್ರಶಸ್ತಿಯನ್ನ ನೀಡೋದಕ್ಕೆ ನಾವು ಡಾಕ್ಟರ್ HK ನರಹರಿ ಸರ್ ಅವರು ಹಾಗೂ ಶ್ರೀಮತಿ ನರಹರಿ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದೀವಿ. ಈಗ ವೇದಿಕೆಗೆ ಬರಮಾಡ್ಕೊಳ್ತಾ ಇದೀವಿ BS ಲಿಂಗದೇವರು ಮತ್ತು ಡಾಕ್ಟರ್ ಶರಣು ಹುಲ್ಲೂರ್ ಅವರನ್ನ. ಕಲಾತ್ಮಕ ಚಿತ್ರ ಜಗತ್ತಿನಲ್ಲಿ ತಮ್ಮದೇ ಚಿತ್ರಗಳ ಮೂಲಕ ಚಾಪು ಮೂಡಿಸಿದವರು ನಮ್ಮ ನಿರ್ದೇಶಕರಾಗಿರುವಂತಹ BS ಲಿಂಗದೇವರು. ಮೌನಿ, ಕಾಡಗಳ ತಿಂಗಳು, ನಾನು ಅವನಲ್ಲ ಅವಳು ಚಿತ್ರಗಳ ನಂತರ ಪರಮ ಪೂಜ್ಯ ಶ್ರೀ ಹನಗಲ್ ಕುಮಾರಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಆಧರಿಸಿ ನಿರ್ದೇಶಿಸಿದ ಚಿತ್ರವೇ ವಿರಾಟಪುರದ ವಿರಾಗಿ. ಬಿಡುಗಡೆಗೂ ಮುನ್ನ 75,000 ಟಿಕೆಟ್ ಮಾರಾಟವಾದ ಮತ್ತು ಕರ್ನಾಟಕದ ಹಲವು ಪರಮ ಪೂಜ್ಯರ ಮೆಚ್ಚುಗೆಗೆ ಪಾತ್ರವಾದ ಈ ಚಿತ್ರದ ಯಶಸ್ಸಿಗೆ ಪ್ರಮುಖವಾದ ಕಾರಣ ಈ ಚಿತ್ರದ ಸಂಭಾಷಣೆ. ಚಿತ್ರದ ತೂಕವಾದ ಸಂಭಾಷಣೆಯನ್ನ ಲಿಂಗದೇವರು ಮತ್ತು ಪತ್ರಕರ್ತರಾಗಿರುವಂತಹ ಡಾಕ್ಟರ್ ಶರಣು ಹುಲ್ಲೂರ್ ಅವರು ಜೊತೆಯಾಗಿ ಬರೆದಿದ್ದಾರೆ. ಈ ಚಿತ್ರದ ಅತ್ಯುತ್ತಮ ಸಂಭಾಷಣೆಗಾಗಿ ಡಾಕ್ಟರ್ HK ನರಹರಿ ಅವರು ನೀಡುವ ಖ್ಯಾತ ಚಿತ್ರ ಸಾಹಿತಿ ಶ್ರೀ ಹುಣಸೂರು ಕೃಷ್ಣಮೂರ್ತಿ ಸ್ಮರಣಾರ್ಥ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೀವಿ. ಶ್ರೀ BS ಲಿಂಗದೇವರಿಗೆ ಮತ್ತು ಡಾಕ್ಟರ್ ಶರಣು ಹುಲ್ಲೂರ್ ಅವರಿಗೆ ಅಭಿನಂದನೆಗಳು. ವಿಶೇಷವಾಗಿ ಇವತ್ತಿನ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಶ್ರೀ BS ಲಿಂಗದೇವರು ಹಾಗೂ ಶ್ರೀ ಶರಣು ಹುಲ್ಲೂರ್ ಅವರು. ಅತ್ಯುತ್ತಮ ಸಂಭಾಷಣೆ ವಿರಾಟಪುರದ ವಿರಾಗಿ ಚಿತ್ರಕ್ಕಾಗಿ ಖ್ಯಾತ ಚಿತ್ರ ಸಾಹಿತಿ ಶ್ರೀ ಹುಣಸೂರು ಕೃಷ್ಣಮೂರ್ತಿ ಸ್ಮರಣಾರ್ಥ ಪ್ರಶಸ್ತಿಯನ್ನ ಶ್ರೀ ಹುಣಸೂರು ಕೃಷ್ಣಮೂರ್ತಿ ಅವರ ಪುತ್ರರಾಗಿರುವಂತಹ ಡಾಕ್ಟರ್ HK ನರಹರಿ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಒಂದೆರಡು ಮಾತನಾಡಲು ಇಷ್ಟಪಡ್ತಾ ಇದ್ದೇನೆ. ಎಸ್ಪೆಷಲಿ ನಮ್ಮ ತಂದೆಯವರು ಸಿನಿಮಾ ಸಾಹಿತ್ಯದ ಬಗ್ಗೆ ಬರೆದಿರೋದು. ಸಿನಿಮಾ ಸಾಹಿತ್ಯ ಅನ್ನೋದು ಯಾವತ್ತೂ ಬರೀ ಮನೋರಂಜನೆ ಮತ್ತು ಅಲ್ಲ, ಸಮಾಜಕ್ಕೆ ಒಂದು ಸೂಚನೆಗಳಿಗೂ ಒಂದು ಬೋಧನೆಗಳಿಗೂ ಇರಬೇಕು ಅನ್ನೋದಕ್ಕೆ
ಅವರು ಬಹಳಷ್ಟು ಚಿತ್ರಗಳಲ್ಲಿ ಆ ಥರದನ್ನ ಉಪಯೋಗಿಸಿದ್ದಾರೆ. ಉದಾಹರಣೆಗೆ ಅವರ ನಿರ್ದೇಶಿಸಿದ ಮೊದಲನೇ ಚಿತ್ರ ಕೃಷ್ಣ ಗಾರುಡಿಯಲ್ಲಿ ಧರ್ಮರಾಯನ ಪಟ್ಟಾಭಿಷೇಕದ ಟೈಮಲ್ಲಿ ಅವ್ರ ಗುರು ಹೇಳ್ತಾರೆ, ನೋಡಪ್ಪ, ಕಿರೀಟ ಧರಿಸಕ್ಕೆ ಅರ್ಹತೆ ಜೊತೆ ಆ ಕಿರೀಟದ ವಜನ್ನು ಅದು ಆಗ್ತಿರ್ಬೇಕು, ಅಂದ್ರೆ ದ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಅದು ಅವರು ಧರ್ಮರಾಯನಿಗೆ ಅಂತ ಹೇಳಿದ್ರು, ಇಲ್ಲ ಈಗಿನ ಕಾಲದ ಪಾಲಿಟಿಷಿಯನ್ಸ್ ಹೇಳಿದ್ರು ಗೊತ್ತಿಲ್ಲ, ಅರ್ಹತೆ ಗೊತ್ತಿಲ್ಲ, ಭಾರ ಗೊತ್ತಿಲ್ಲ. ಅದೇ ತರ ಅವರು ಮುಂಚೆಯಿಂದೂ ಸಾಮಾಜಿಕ ಸಮಾನತೆ ಬಗ್ಗೆ ಬಹಳಷ್ಟು ಆಸಕ್ತಿ ಇಟ್ಕೊಂಡವರು. ನೋಡಿ, 60ನೇ ದಶಕದಲ್ಲಿ ಬಂದ ಭಕ್ತಿ ಪೂರ್ವ ಹರಿಶ್ಚಂದ್ರ ಪಿಕ್ಚರಲ್ಲೇ ಅವ್ರು ಹೇಳಿದ್ರು, ಏನೋ ಇಟ್ಟ ತಿಲಕ ಬೂದಿ ನಾಮ ಚಟ್ಟ ಕಟ್ಟಲು ನಿರ್ನಾಮ ಅಂತ, ಉತ್ತಮ ಮಧ್ಯಮ ಅಧಮರೆಲ್ಲೂ ಸದ್ದ ಮೇಲೆ ಸಮನಾಗರು ಅಂತ. ಸೊ ಈ ಚಿತ್ರದಲ್ಲೂ ಸಂಭಾಷಣೆ ನೋಡಿದ್ರೆ ಆ ಯೋಗಿ ಬಂದಿರೋದೆಲ್ಲ ಸಾಮಾಜಿಕ ಸಮಾನತೆ ಬಗ್ಗೆ ಇರೋದ್ರಿಂದ ನಮಗೂ ಒಂಥರ ಬಹಳ ಇಷ್ಟವಾಯಿತು. ನಮ್ಮ ತಂದೆಯವರು ಸಾಹಿತ್ಯದ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ಒಬ್ಬರು PhD ಕಳಿಸಿದ್ದಾರೆ. ಆ PhD ಥೀಸಿಸ್ನ ನಾವು ಓದಕ್ಕಾಗಲ್ಲ ಅಂತ ಅವರೊಂದು ಪುಸ್ತಕ ರೂಪದಲ್ಲಿ ನಿರೂಪಣೆ ಮಾಡಿದ್ದೇನೆ. ಅದನ್ನ ನಾವು ಇವರಿಗೆ ಪ್ರಶಸ್ತಿ ಕೊಡಲು ಇಷ್ಟಪಡ್ತೀನಿ. ಅದಕ್ಕೆ ಅದನ್ನ ಹೇಳಬೇಕು ಅಂತ ನಾನು ಮಾಡಿ, ಇದುವರೆಗೂ ನಾನು ಇಷ್ಟು ಪ್ರಶಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ. ಯಾಕೆಂದ್ರೆ ಚಿತ್ರರಂಗಕ್ಕೂ ನನಗೂ ಯಾವುದೇ ತರವಾದ ನಂಟಿಲ್ಲ. ನಾನು ತರಬೇತಿಯಲ್ಲಿ ಒಬ್ಬ ಬಾಹ್ಯಾಕಾಶ ಸೈಂಟಿಸ್ಟ್. ಸೊ ಬ್ರಹ್ಮೋಸ್ ಬಗ್ಗೆ ಆಗಲಿ, ತೇಜಸ್ವಿ ಬಗ್ಗೆ, ಚಂದ್ರಾಯನ ಬಗ್ಗೆ ಆಗಲಿ ನಾನು ಮಾತಾಡೋಕ್ಕಲ್ಲದೆ ಚಿತ್ರರಂಗದ ಬಗ್ಗೆ ನನಗೇನು ಗೊತ್ತಿಲ್ಲ. ಬಟ್ ಇದು ಆ ಚಿತ್ರದಲ್ಲಿ ಬಹಳಷ್ಟು ನಾನು ಸಂಭಾಷಣೆ ಕೇಳಿದ ಸಮಾನತೆ ಬಗ್ಗೆ ಇರೋದ್ರಿಂದ ನನಗನ್ನಿಸ್ತು ಈ ಪುಸ್ತಕ ಅವ್ರಿಗೆ ಕೊಟ್ಟರೆ ಇದರ ಅವ್ರು ಹೇಗೆ ನಮ್ಮ ತಂದೆಯವರು ಸುಮಾರು ವಚನ ಸಾಹಿತ್ಯವಾಗಲಿ, ದಾಸ ಸಾಹಿತ್ಯವಾಗಲಿ, ರಾಘವಂದನ್ ಕಾವ್ಯಗಳಾಗಲಿ ಎಷ್ಟು ಅಧ್ಯಯನ ಮಾಡಿ ಹಾಡುಗಳು ಬರೀತಾ ಇದ್ರು ಅನ್ನೋದಕ್ಕೆ ಅದೊಂದು ಇರಲಿ ಅಂತ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೊಟ್ಟಿದ್ದೀನಿ. ಅದು ನನ್ನ ಇಷ್ಟೇ. ವೆದರ್ ಇಟ್ ಹೆಲ್ಪ್ಸ್ ಆರ್ ನಾಟ್, ಇಟ್ಸ್ ಅಪ್ ಟು ಯು ಟು ಟೇಕ್. ಥ್ಯಾಂಕ್ ಯು. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಡಾಕ್ಟರ್ HK ನರಹರಿ ಸರ್ ಅವರಿಗೆ. ಹಾಗೂ ಇವತ್ತು ವಿಶೇಷವಾದಂತಹ ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತಹ BS ಲಿಂಗದೇವರು ಹಾಗೂ ಶರಣು ಉಲ್ಲೂರ್ ಸರ್ ಅವರು 12 ನಿಮಿಷ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ನರಹರಿ ಅಂತ ಹೇಳಿ, ಸೊ ಅಂತ ವಿಜ್ಞಾನಿಗಳನ್ನ ನಮ್ಮ ಸಂಸ್ಥೆ ಮುಖಾಂತರ ಸುಮಾರು 10-12 ವರ್ಷದಿಂದ ಕೊಡ್ಕೊಂಡ್ ಬರ್ತಿರೋದು ನಮ್ಮ ಪುಣ್ಯ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟ ಆಗುತ್ತೆ. ಹುಣಸೂರು ಕೃಷ್ಣಮೂರ್ತಿ ರಸ್ತೆಯಲ್ಲಿ ಒಬ್ಬ ಗೀತ ರಚನೆಕಾರ ಕೊಡ್ತಾರೆ ಅಂತ ಕಥೆಗಾರ ಕೊಡ್ತಾರೆ, ಅದಕ್ಕಿಂತ ಇನ್ನೇನು ಭಾಗ್ಯ ಅಲ್ವಾ. ಥ್ಯಾಂಕ್ ಯು ನರಹರಿ ಸರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಸುಧೀಂದ್ರ ಸರ್ ಸಿನಾನಿ ಮೋಲ್ಡನೆ PR ಕನ್ನಡ ಚಿತ್ರರಂಗದಲ್ಲಿ PR ಅಂತಂದ್ರೆ ಸುಧೀಂದ್ರ ಸಾರೇ ಜ್ಞಾಪಕ ಬರೋದು ನನಗೆ. ಆ ಥರದ ಒಂದು ಸಂಬಂಧ. ನನಗೆ ಸುಧೀಂದ್ರ ಸಾರು ಯಾವಾಗ ಪರಿಚಯ ಅಂದರೆ 92, 93, 92, 93ರಲ್ಲಿ ನಾವೆಲ್ಲ ಸೀರಿಯಲ್ ಮಾಡ್ತಾ ಇದ್ವಿ. ಆಗ ಸೀರಿಯಲ್ಗಳಿಗೆ ಯಾವ ಪತ್ರಿಕೆಗಳು ಒಂದು ಅಕ್ಷರ ಬರೀತಾ ಇರಲಿಲ್ಲ. ಯಾರು ಬರೀತಾರೆ ಅಂದರೆ ಹೋಗ್ರಿ ಚಿತ್ರಾಂಗದ ಪ್ರೊಡಕ್ಷನ್ಗಳು ಅವೆಲ್ಲ ಯಾರು ಬರೀತಾರೆ ಅಂತ ಒಂದು ಕಾಲಘಟ್ಟದಲ್ಲಿ ಸುಧೀಂದ್ರ ಸರ್ ನಮ್ಮವರಿಗೆ ಅವಕಾಶ ಕೊಟ್ಟು ಹಲವಾರು ಪತ್ರಿಕೆಗಳಲ್ಲಿ ಧಾರಾವಾಹಿಗಳ ಬಗ್ಗೆ ಲೇಖನಗಳು ಬರೋ ಥರ ಮಾಡಿದವರು ಸುಧೀಂದ್ರ ಸರ್ ಅವರು. ಹಾಗಾಗಿ ನಾವು ಇರೋವರೆಗೂ ನಾವು ಋಣಿಯಾಗಿರೋದು. ಯಾಕಂದ್ರೆ ನಾವು ಅಲ್ಲಿಂದ ಇವತ್ತು ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಸುಧೀಂದ್ರ ಸರ್. ಸುಧೀಂದ್ರ ಸರ್ ಅವರು ನಂದು ಹುಟ್ಟು ಹಾಕಿದ ರಾಘವೇಂದ್ರ ಚಿತ್ರವಾಣಿಯಿಂದ ನನ್ನಂಥವ್ರು ಅನೇಕರು ಬೆಳಕಿಗೆ ಬಂದಿದ್ದೀವಿ. ಇವತ್ತು ಅವರು ಅದೇ ಕೆಲಸ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ವೆಂಕಟೇಶ್ ಅವರು ಕೂಡ ಈಗ ನಮ್ಮದು ಲೇಟೆಸ್ಟ್ ವಿರಾಟ್ಪುರ ವಿರಾಗಿಗೆ ಆಗಲೇ ಬೇಸ್ಟ್ ಹೇಳಿದ್ರು, ಹಣ ಇದು ಎಲ್ಲ ಅವರೆಲ್ಲ ಕೇಳೋಕ್ಕೆ ಹೋಗಲ್ಲ, ಅವ್ರ ಪಾಟಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನೀವು ಕೊಟ್ಟರೆ ಕೊಡಬಹುದು ಕೊಡದೇ ಇರಲಿಲ್ಲ ಅನ್ನೋ ಇದ್ರೊಳಗೆ. ಅಂದರೆ ಈಗಿನ ವ್ಯವಹಾರದ ಯುಗದಲ್ಲಿ ಆ ಥರದ ಮನಸ್ಥಿತಿ ಇಟ್ಕೊಂಡು ಯಾರಾದರೂ ಕೆಲಸ ಮಾಡ್ತಾರೆ ಅಂತಂದರೆ ಅದು ರಾಘವೇಂದ್ರ ಚಿತ್ರವಾಣಿಯ ಇಡೀ ತಂಡ. ಅವರೆಲ್ಲರೂ ನನ್ನ ಮನೆಗೆ ಕೆಲಸ ಅಂತ ಹೇಳಿ ಬಂದು ಮಾಡ್ತಾರೆ. 4 ಜನ ಬಂದು ನಿಂತ್ಬಿಡ್ತಾರೆ. ನೀವು ಯಾರು ಏನು ಎಲ್ಲ ಇದೇ ಇಲ್ಲ, ಪ್ರತಿಯೊಬ್ಬರೂ ನಿಮಗೆ ಡೋರಿಂದ ಹಿಡಿದು ಕೆಲಸ ಮುಗಿಸ್ಕೊಟ್ಟು ಅಷ್ಟೇ ನೀಟಾಗಿ ಹೋಗ್ಬಿಡ್ತಾರೆ. ಇನ್ನೊಂದು ಇವತ್ತು ವಿಶೇಷ ಏನಂತಂದರೆ, ನನಗೆ ರಾಘವೇಂದ್ರ ಸರ್ ಹೇಳಿದ ಮಾತುಗಳು, ಈ ಚಿತ್ರದಲ್ಲಿ ವಚನ ಸಾಹಿತ್ಯ ಮತ್ತು ಒಂದು ರಚನಾತ್ಮಕವಾದ ಸಂಭಾಷಣೆ ಇದೆ. ವಿಶೇಷವಾಗಿ ವಿರಾಟ್ಪುರ ವಿರಾಗಿ ಅಂತಂದರೆ ಅದನ್ನು ಇವತ್ತಿನ ಸಿನಿಮಾ ಏನು ಅಂತ ನಾನೇನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರ್ತದೆ.
ಹಾಗಾಗಿ ಅಂತ ಒಂದು ಕಾಲಘಟ್ಟದಲ್ಲಿ ಈ ಥರದ ಒಂದು ರಚನಾತ್ಮಕ ಒಂದು ಕಷ್ಟಕ್ಕಿವಾಗಿ ಏನಾದರೂ ಸಿನಿಮಾಗಳು ಬರ್ತಿದ್ರೆ ಅಂಥದ್ದೊಂದು ಗುರುತಿಸೋದು ತುಂಬ ಕಷ್ಟ, ವಿರಳನೂ ಕೂಡ. ಎಲ್ಲದನ್ನು ಅದು ಈ ವೇದಿಕೆಗಳಲ್ಲಿ ಹೇಳುವಂಥದ್ದು ಅಲ್ಲ. ಹಾಗಾಗಿ ಹುಣಸೂರು ಕೃಷ್ಣಮೂರ್ತಿಯವರು ಆಗಿನ ಕಾಲದಲ್ಲಿ ಒಂದು ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ತಗೊಂಡೋಗುವ ರೀತಿಯಲ್ಲಿ ಚಲನಚಿತ್ರಗಳ ಸಂಭಾಷಣೆಯನ್ನ ಮಾಡ್ತಾ ಬರಿತಾ ಇದ್ರು ಅನ್ನೋದು. ಅದಕ್ಕೆ ಅವರು ಏನು ಓದು ಇತ್ತು, ಅವರ ಸಾಹಿತ್ಯದ ಅಭಿರುಚಿಗಳು ಏನಿತ್ತು ಅದೆಲ್ಲವನ್ನು ಅದ್ರಲ್ಲಿ ಕಲ್ತಿದ್ರು. ನಾವು ಇದನ್ನ ಸುಮಾರು 3 ವರ್ಷಗಳ ಕಾಲ ಸತತವಾಗಿ ಇದು ಒಂದು ರಿಸರ್ಚ್ ಮಾಡಿದಂತ. ನಾನೇನು ದೊಡ್ಡ ಸಾಹಿತ್ಯ ಅಲ್ಲ, ಆದರೆ ನಮಗೊಂದು ಕಮಿಟ್ಮೆಂಟ್ ಇತ್ತು. ಒಂದು ಶರಣರ ಸಿನಿಮಾ ಮಾಡಬೇಕಾದಾಗ ಆ ಚೌಕಟ್ಟೊಳಗೇನೆ ಸಂಭಾಷಣೆ ಬರಬೇಕು. ನಮ್ಗೆ ಅದು ಮೀರಿ ಹೋಗೋಂಗಿಲ್ಲ. ಅದರೊಳಗೆ ನನಗೆ ತುಂಬ ಹೆಲ್ಪ್ ಆಗಿದ್ದು ಶರಣು ಯಾಕೆ ಅಂತಂದ್ರೆ ಹಾನಗಲ್ ಕುಮಾರಸ್ವಾಮಿಗಳನ್ನ ನಮ್ಮ ವಿದ್ವಾಂಸರುಗಳು 2ನೇ ಬಸವಣ್ಣ ಅಂತ ಕರೀತಾರೆ. ಬಸವಣ್ಣ ಅಷ್ಟೇ ಅಲ್ಲ, ಅವರು ಅಲ್ಲಮ್ಮನೂ ಹೌದು, ಸಿದ್ದರಾಮನೂ ಹೌದು ಅಂತ ಹೇಳ್ತಾರೆ. ಹಾಗಾಗಿ ಅವರು ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದ ಭಾಷೆ ನನಗೆ ಗೊತ್ತಿಲ್ಲ. ನಾನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯವನು. ಅಲ್ಲಿ ಬಂದಿದ್ದು ಶರಣು ನನಗೆ. ಅಂದರೆ ನನ್ನ ಒದ್ದಾಟ ಎಷ್ಟಿರಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ. ಆಗ ಶರಣು ನನಗೆ ಹೆಜ್ಜೆಗೂ ಉತ್ತರ ಕರ್ನಾಟಕದ ಭಾಷೆಗೆ ಅದನ್ನ ತಿದ್ದಿ ತೀಡಿ ಮಾಡಿದ್ದು ಶರಣುಗೆ ಮತ್ತೊಮ್ಮೆ ಶರಣು ಒಟ್ಟು ಶರಣು ಸರ್ ಎಲ್ಲ ಮಾತಾಡಿದ್ದಾರೆ. ಇದನ್ನ ನಾನು ಒಂದು ಥ್ಯಾಂಕ್ಸ್ ಹೇಳಕ್ಕೆ ವೇದಿಕೆಯಲ್ಲಿ ಬಳಸ್ಕೊತೀನಿ. ಈ ತರದ ಪ್ರಶಸ್ತಿಗಳು ಬಂದಾಗ ನಿಜವಾಗ್ಲೂ ಒಂಥರ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಎಲ್ಲೋ ಧಾರವಾಡದ ಬೀದಿಯಲ್ಲಿದ್ದ ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದವರು ಅಮ್ಮನ ಪುತ್ರ ಬಿ ಸುರೇಶ್ ಅವರು. ಸೊ ನಂತರ ಪ್ರಪ್ರಥಮ ಬಾರಿಗೆ ನನ್ನ ಹೆಸರು ಟಿವಿಯಲ್ಲಿ ಹಾಕಿದ್ದು ಸಂಭಾಷಣೆ ಶರಣು ಹುಲ್ಲೂರು ಅಂತ ಹಾಕಿದ್ದು ಕೂಡ ಮೀಡಿಯಾ ಹೌಸ್ ಅಮ್ಮ ಶೈಲಜಾ ನಾಗ್ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಪ್ರಪ್ರಥಮವಾಗಿ ದೊಡ್ಡ ಪರದೆಯ ಮೇಲೆ ಸಂಭಾಷಣೆ ಶರಣು ಹುಲ್ಲೂರು ಅಂತ ಹಾಕಿದ್ದು ಲಿಂಗದೇವ ಸರ್. ಸೊ ಇವೆಲ್ಲರ ಮಧ್ಯೆ ನಾನು ಪ್ರಶಸ್ತಿ ತಗೊಂಡಿದ್ದೀನಲ್ಲ, ಇದು ನನ್ನ ದೊಡ್ಡ ಗೌರವ ಅಂತ ಭಾವಿಸ್ತೀನಿ. ಸೊ ಈ ಆಯ್ಕೆ ಹಿಂದೆ ದೇವರನಿಗೆ ಯಾರಿದ್ದಾರೋ ಗೊತ್ತಿಲ್ಲ, ಅವರಿಗೆ ನನ್ನ ನಮಸ್ಕಾರಗಳು. ಯಾಕಂದ್ರೆ ಪತ್ರಕರ್ತನಾಗಿದ್ದು ಸಂಭಾಷಣೆ ಬರೆದಾಗ ಏನೇನೋ ಅವಾಂತರಗಳು ಆಗ್ತವೆ. ಸೊ ಅದೆಲ್ಲವನ್ನು ಬದಿಗಿಟ್ಟು ನಮ್ಮ ಹುಡುಗ ಅಂತ ಬೆನ್ ಚಪ್ಪರಿಸಿದ್ದೀರಿ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಋಣಿ. ಸೊ ಸುಧೀಂದ್ರ ವೆಂಕಟೇಶ್ವರ್ ಸರ್ ಜೊತೆ ನಾನು ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ, ಬಿಕಾಸ್ ನಾನು ಜರ್ನಲಿಸ್ಟ್ ಆಗಿರೋದ್ರಿಂದ. ಸೊ ಅವರು ನನ್ನನ್ನು ಗುರುತಿಸಿದ್ದಕ್ಕೆ ಕೂಡ ಆ ಸಂಸ್ಥೆಗೆ ಧನ್ಯವಾದಗಳು ಅರ್ಪಿಸಿ, ಇದು ಸಂಭಾಷಣೆಗಾಗಿ ಪಡೆದ ನನ್ನ ಮೊದಲ ಪ್ರಶಸ್ತಿ. ಹಾಗಾಗಿ ನನ್ನ ಗುರುಗಳಾದಂಥ ಬಿ ಸುರೇಶ್ ಅವರ ಪಾದಕ್ಕೆ ಈ ಪ್ರಶಸ್ತಿಯನ್ನು ಅರ್ಪಿಸಿ ನಿಮ್ಮೆಲ್ಲರಿಗೂ ವಂದನೆಗಳು. ಅವರಿಗೆ ಹಾಗೆ ಈಗ ಮುಂದಿನ ವಿಶೇಷ ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ನಾವು ಬರ್ಮಾಡ್ಕೊಳ್ತಾ ಇದೀವಿ ಕುಮಾರಿ ಸಿಂಧು ಶ್ರೀನಿವಾಸ್ ಮೂರ್ತಿ ಅವರನ್ನ ಆಚಾರ್ ಅಂಡ್ ಕೋ ಚೊಚ್ಚಲ ಚಿತ್ರದ ನಿರ್ದೇಶನಕ್ಕಾಗಿ ರಂಗತಜ್ಞ ಹಿರಿತೆರೆ ಕಿರುತೆರೆ ನಿರ್ದೇಶಕರಾಗಿರುವಂತಹ ಶ್ರೀ ಬಿ ಸುರೇಶ್ ಅವರ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ವೇದಿಕೆ ಮೇಲೆ ನಾವು ಬರ್ಮಾಡ್ಕೊಳ್ತಾ ಇದೀವಿ ಶ್ರೀಮತಿ ಶೈಲಜಾ ನಾಗ್ ಅವರನ್ನ. ಹಾಗೆ ಅಮ್ಮ ಕೂಡ ವೇದಿಕೆ ಮೇಲಿದ್ದಾರೆ, ನೀವು ಕೂಡ ಬರ್ಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದೀವಿ. ಸಿಂಧು ಶ್ರೀನಿವಾಸ್ ಮೂರ್ತಿ ಅವರು ಸಿನಿಮಾ ಮಾಡುವುದಕ್ಕಿಂತ ಮೊದಲು ಒಂದು ಕಿರುತೆರೆ ಚಿತ್ರವನ್ನ ಮಾಡುವ ಮೂಲಕ ಪುನೀತ್ ರಾಜ್ಕುಮಾರ್ ಸರ್ ಅವರ ಗಮನವನ್ನ ಸಿಂಧು ಅವರು ಸೆಳೆದಿದ್ದಾರೆ. ಮೂಲತಃ ಬೆಂಗಳೂರಿನವರಾದಂತಹ ಸಿಂಧು ಚಿತ್ರರಂಗದಲ್ಲಿ ನಿರ್ದೇಶಕಿ ಮತ್ತು ಬರಹಗಾರ್ತಿಯಾಗಿ ಗುರುತಿಸಿಕೊಳ್ಳಬೇಕೆಂಬ ಛಲದಿಂದ ಅವರು ಸಿನಿಮಾ ರಂಗದಲ್ಲಿ ಒಡನಾಟವನ್ನ ಬೆಳೆಸಿಕೊಳ್ತಾರೆ. ಫ್ರೆಂಚ್ ಬಿರಿಯಾನಿ ಚಿತ್ರದ ನಿರ್ದೇಶನದ ವಿಭಾಗದಲ್ಲಿ ಕೆಲಸ ಮಾಡಿದ ಸಿಂಧು ಆ ಸಂದರ್ಭದಲ್ಲಿ ಪುನೀತ್ ಅವರಿಗೆ ಆಚಾರ್ ಅಂಡ್ ಕೋ ಚಿತ್ರಕಥೆಯನ್ನ ಹೇಳಿದ್ರಂತೆ. ಆಗ ಪುನೀತ್ ಸರ್ ಅವರು ಒಂದು ಸಲಹೆಯನ್ನ ನೀಡ್ತಾರಂತೆ, ಇದರ ಕುರಿತಾಗಿ ಒಂದು ಕಿರು ಚಿತ್ರವನ್ನ ಮಾಡಬಹುದು ನೀವು ಅಂತ. ಆ ಚಿತ್ರವನ್ನ ನಾನು PRK ಪ್ರೊಡಕ್ಷನ್ ಇಂದ ನಿರ್ಮಾಣ ಮಾಡ್ತೀನಿ ಅಂತ. ಹಾಗೆ ಚಿತ್ರವನ್ನ ನಿರ್ದೇಶಿಸುವುದಕ್ಕೆ ಅವಕಾಶವನ್ನ ಪಡೆದುಕೊಳ್ತಾರೆ ಸಿಂಧು ಅವರು. ಹಾಗೆ ರೂಪುಗೊಂಡಂತಹ ಚಿತ್ರವೇ ಕಳೆದ ವರ್ಷ ಬಿಡುಗಡೆಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದಂತಹ ಚಿತ್ರ ಆಚಾರ್ ಅಂಡ್ ಕೋ. 60ರ ಕಾಲಘಟ್ಟದಲ್ಲಿ ಮಹಿಳಾ ಸಬಲೀಕರಣ ಮುಂತಾದ ಹಲವು ವಿಷಯಗಳನ್ನ ಇಟ್ಟುಕೊಂಡು ರೂಪುಗೊಂಡಂತಹ ಚಿತ್ರವೇ ಆಚಾರ್ ಅಂಡ್ ಕೋ. ಮೊದಲ ಚಿತ್ರದಲ್ಲಿ ದೊಡ್ಡ ನಟ ನಟಿಯರನ್ನ ನಿರ್ವಹಿಸುವ ಜವಾಬ್ದಾರಿ, ಒಂದು ವಿಭಿನ್ನ ಕಥಾ ಹಂದರ ಹೇಳುವ ಪ್ರಯೋಗ ಮತ್ತು ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ ಇಟ್ಟಂತ ಜವಾಬ್ದಾರಿಯನ್ನ ಸಮರ್ಥಕವಾಗಿ
ನಿರ್ವಹಿಸಿದ್ರು ಸಿಂಧು ಶ್ರೀನಿವಾಸ್ ಮೂರ್ತಿ ಅವರು. ಈ ಚಿತ್ರದ ಚೊಚ್ಚಲ ನಿರ್ದೇಶನಕ್ಕಾಗಿ ಅವರಿಗೆ ರಂಗತಜ್ಞ, ನಟ, ನಿರ್ದೇಶಕ ಬಿ ಸುರೇಶ್ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ. ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ. ಹಾಗೂ ಇವರ ಚೊಚ್ಚಲ ಚಿತ್ರದ ನಿರ್ದೇಶನಕ್ಕಾಗಿ ಮೊದಲನೇದಾಗಿ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳು. ನನ್ನ ಮೊದಲನೆಯ ಚಿತ್ರವನ್ನು ಇಷ್ಟು ಮೆಚ್ಚಿ ಒಂದು ಪ್ರಶಸ್ತಿ ನೀಡಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ನಾನು ಈ ಒಂದು ಪ್ರಶಸ್ತಿನ PRK ಪ್ರೊಡಕ್ಷನ್ಸ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸ್ತೀನಿ. ಯಾಕೆಂದ್ರೆ ಅವರ ನಂಬಿಕೆ ಇಲ್ಲದೆ ನಾನು ಇವತ್ತು ಈ ವೇದಿಕೆ ಮೇಲೆ ಇರೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮತ್ತು ಈ ಒಂದು ಸಿಕ್ಕಿರೋ ಪ್ರಶಸ್ತಿ ನಮ್ಮ ಇಡೀ ತಂಡದ ಗೆಲುವು ಅಂತ ನಾನು ಅನ್ಕೋತೀನಿ. ಮತ್ತೆ ನಿಮ್ಮ ಎಲ್ಲರ ಪ್ರೋತ್ಸಾಹ ಮತ್ತೆ ಪ್ರೀತಿಗೆ ಧನ್ಯವಾದಗಳು. ಮತ್ತೊಮ್ಮೆ ಸಿದ್ದು ಅವ್ರಿಗೆ ಅವ್ರು ಬಂದಿದ್ದಾರೆ. ವಿನೋದ್ ಪ್ರಭಾಕರ್ ಸರ್ ಅವರು, ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಕಾರ್ಯಕ್ರಮದ ನಡುವೆ ಬಹಳಷ್ಟು ಕೆಲಸದ ನಡುವೆಯೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಂಡು ಬಂದಿದ್ದಾರೆ. ಸೊ ವಿನೋದ್ ಪ್ರಭಾಕರ್ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಜಕ್ಕೂ ಬೇರೆ ಕಾರ್ಯಕ್ರಮದ ಒತ್ತಡದ ಮೇಲೆಯೂ ಕೂಡ ಬಂದಂತ ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವರು ಇವತ್ತು ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. 2 ನಿಮಿಷ ಸರ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ನನ್ನ ಮಾಧ್ಯಮದ ಸಹೋದರರ ಮಿತ್ರರೇ, ಇವತ್ತಿನ ದಿವಸ ನಮ್ಮ ಈ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಅದು ಹುಟ್ಟು ಅದರ ಜನ್ಮ ತಾಳಿದ್ದು 1977ನೇ ಇಸ್ವಿನಲ್ಲಿ ಅಂತ ನಮ್ಗೆ ಗೊತ್ತಾಯ್ತು. ನನಗೆ ಮೊದಲನೇದಾಗಿ ಸಂಸ್ಥೆ ಹುಟ್ಟಾಕಿ ಅದರಿಂದ PR ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಸ್ಟಾರ್ಟ್ ಮಾಡಿ ಚಿತ್ರರಂಗದಲ್ಲಿ ಒಂದು ತಂದೆಯಾದಂಥ ಒಂದು ಪಾತ್ರ, ಅದಕ್ಕೊಂದು ಕೊಡುಗೆ ಚಿತ್ರರಂಗಕ್ಕೆ ಶುರು ಮಾಡಿದ್ದೆ ನಮ್ಮ ಸುಧೀರ್ ರಾವ್. ನಾನು ಚಿತ್ರರಂಗ ಬಂದಿದ್ದು 1988ನೇ ಇಸ್ವಿಯಲ್ಲಿ, ಸುಮಾರು 36 ವರ್ಷ ಆಯಿತು. ನಾನು ಫಸ್ಟ್ ಫಿಲಮ್ ಇಂದನೂ ನನಗೆ ಸುಧೀರ್ ರಾವ್ ಅಂದ್ರೆ ನನಗೆ ಬಹಳ ಒಂದು ಆತ್ಮೀಯತೆ, ಒಂದು ವಿಶ್ವಾಸ. ಬಹಳ ತುಂಬಾ ಸರಳ ಜೀವಿ, ಯಾವಾಗಲೂ ನವರು ನಗ್ತಾ ಇರೋರು, ಬೇರೆಯವರು ನಗಿಸೋರು. ಅವ್ರ ಮುಖದಲ್ಲಿ ನಾನು ಒಂದ್ ದಿವಸ ನಾನು ಇಷ್ಟು ವರ್ಷಗಳು ಅವ್ರ ಇದ್ದಷ್ಟು ವರ್ಷಗಳಲ್ಲಿ ಅಷ್ಟನ್ನ ನಾವು ಭೇಟಿಯಾಗಿದ್ದೀವಿ. ಎಲ್ಲೂ ನನ್ನ ಮುಖದಲ್ಲಿ ಒಂದು ಕೋಪ ಅದಾಗ್ಲಿ ಅಥವಾ ಒಂದು ಬೇಜಾರು ಮಾಡ್ಕೊಂಡಿರೋದಾಗ್ಲಿ ಅಥವಾ ಸನ್ನಿವೇಶ ಅದ್ರ ಮುಖದಲ್ಲೇ ನಾನು ನೋಡಲ್ಲ. ಅಷ್ಟೊಂದು ಎನರ್ಜೆಟಿಕ್ ಆಗಿರೋರು. ವೆಂಕಟೇಶ್ ಇನ್ನೂ ಚಿಕ್ಕವನು ಅವಾಗ, ಸುಧೀರ್ ಅವ್ರ ಜೊತೆ ಮಾತಾಡಿದ್ದೆ. ಸೊ ಐ ನೋ ಇಟ್ ವೆರಿ ವೆಲ್. ಬಹಳಷ್ಟು ಜನ ನಮ್ಮ ಹಿರಿಯರು ಮಾಧ್ಯಮ ಸ್ನೇಹಿತರೆಲ್ಲರೂ ಇದ್ದೀರಾ. ಅಮ್ಮನ ವಿಜಯ್ ಭೇಟಿಯಾಗಿ ಬಹಳ ವರ್ಷಗಳೇ ಆಗಿದೆ. ಒಂದ್ಸಲ ಮಾತ್ರ ನಾನು ಫೋನಲ್ಲಿ ಮಾತಾಡಿದ್ದೆ ನಾನು ಅವ್ರ ಹತ್ರ. ಅಂಡ್ ಅಧ್ಯಕ್ಷರು ಫಿಲ್ಮ್ ಚೀಫ್ ಅಧ್ಯಕ್ಷರು ಸುರೇಶ್ ಅವರು ಇದ್ದಾರೆ, ನನ್ನ ಸ್ನೇಹಿತ ಪಣಕರ್ ಇದ್ದಾರೆ, ಆಮೇಲೆ ತಾರಾ ಅವರಿದ್ದಾರೆ. ಮುಖ್ಯವಾಗಿ ನಾನು ಇಲ್ಲ ನಮ್ಮ ನಾಗೇಶ್ ಕುಮಾರ್ ಅವರು, ನಮ್ಮ ಸ್ನೇಹಪುರಿ ಅವರು, ವಿನೋದ್ ಪ್ರಭಾಕರ್ ಇವರು ಈಗ ಬಂದಿದ್ದಾನೆ. ಬಹಳ ಚೆನ್ನಾಗಿಲ್ಲ, ನಮಗೆ ಕೂತಿದ್ರು, ನಾನು ನೋಡಿದೆ. ನಾನು ಶನೈ ಅವರಿದ್ರು, ಜೋಗಿ ಅವರಿದ್ರು, ಆಮೇಲೆ ನಮ್ಮ ಸರಸ್ವತಿ ಜಾಗೀರ್ದಾರು. ಬಹಳ ಚೆನ್ನಾಗಿ ಬಹಳ ಗ್ಯಾಪ್ ಆಗಿತ್ತು. ನಾನು ಎಲ್ಲರೂ ಮೀಟ್ ಮಾಡಿದ್ದು ಒಂದ್ಸಲ ಇದು ಮಾಡಿ. ಸುಬ್ರಹ್ಮಣ್ಯ ಅವರು ಇದ್ದಾರೆ, ವಾಸೂರು, ವಿಜಯ್ ಕುಮಾರ್ ಅಲ್ಲಿ, ನಮಸ್ತೆ, ಹರೀಶ್. ಸೊ ಬಹಳ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಟು ಬಿ ಫ್ರಾಂಕ್, ಈಗ ನಮಗೆ ಈಗ ನಾವು ಇಂಡಸ್ಟ್ರಿಯಲ್ಲಿ ಇದ್ದಾಗ, ನಾವು ಕೆಲಸ ಮಾಡ್ತಿದ್ದಾಗ ಒಂದು ಟೀಮ್ ವರ್ಕ್ ಮತ್ತೊಂದು ಕುಟುಂಬದ ಜೊತೆ ಮೆಂಬರ್ಸ್ಗಳನ್ನ ನಾವೊಂದು ಜೊತೆ ಫ್ಯಾಮಿಲಿ ಮೆಂಬರ್ಸ್ ತರ ಇದ್ವಿ. ನಾವು ಆ ಒಂದು ಗಿವ್ ಅಂಡ್ ಟೇಕ್ ಪಾಲಿಸಿ ಇರೋದು, ಜೊತೆಲಿ ಊಟ ಮಾಡ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ. ಆಮೇಲೆ ಬಂದು ಈಗ ನಮ್ಮ ಚಿತ್ರಗಳು ರಿಲೀಸ್ ಆಗ ಅದ್ರ ಬಗ್ಗೆ ಒಂದು ವಿಮರ್ಶೆ ಅಂತ ಬಂದಾಗ ಅದು ಕೆಲವು ಕಡೆ ಒಳ್ಳೇದು ಬರೆಯೋರು, ಕೆಲವು ಕಡೆ ಒಂದು ತಪ್ಪನ್ನ ತಿದ್ದುಕೊಳ್ಳೋದಕ್ಕೋಸ್ಕರ ಅದು ಒಂದು ಅವರ ಒಂದು ಇದರಲ್ಲಿ ಬರ್ದಿರೋರು. ಬಟ್ ನಾವು ಯಾವ್ದು ನಾವು ನೆಗೆಟಿವ್ ಆಗಿ ತಗೊಂತಾ ಇರಲಿಲ್ಲ.
ಅದನ್ನ ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ತಾ ಇದ್ವಿ ನಾವು. ಯಾಕಂದ್ರೆ ನಮ್ಗೆ ಆ ಒಂದು ಹೆಲ್ತಿ ನೇಚರ್ ಇತ್ತು ನಮ್ಮೆಲ್ಲರಿಗೂ ಅವಾಗಿನ. ಈಗೇನಾಗಿದೆ ಬರ್ತಾ ಬರ್ತಾ ಬಹಳ ಒಂದು ಗ್ಯಾಪ್ ಆಗಿದೆ. ಒಬ್ರಿಗೊಬ್ರು ಶೂಟಿಂಗ್ ಅಲ್ಲಿ ಸಿಕ್ಕಿದಾಗ ಮಾತ್ರ ಈಗ ನಾವು ಮಾತಾಡ್ತೀವಿ. ಮತ್ತೆ ಈ ಎಸ್ಪೆಷಲಿ ಕ್ಯಾರವಾನ್ ಅಂತೂ ಬಂದ ಮೇಲೆ ನಮ್ಮಗಳಿಗೆ ಆ ಕಾಂಟ್ಯಾಕ್ಟ್ ಹೊರಟೋಗಿದೆ ಈಗ. ಅದು ಯಾರು ಪುಣ್ಯಾತ್ಮ ಕಂಡಿಡಿದು ಕ್ಯಾರವಾನ್ ಗೊತ್ತಿಲ್ಲ, ನಿಜವಾಗಿ ಹೇಳ್ತೀನಿ. ಬೇರೆಲ್ಲ ಅವಾಗ ಒಂದು ಕಾಫಿ ಟೀ ಕುಡಿಬೇಕು ಅಂದ್ರೂ ಸರಿ, ಒಂದು ಊಟ ಮಾಡ್ಕೊಂಡು ಟಿಫನ್ ಮಾಡ್ಬೇಕು ಎಲ್ಲ ನಮ್ಮ ಕಲಾವಿದರುಗಳು, ಹೀರೋ ಹೀರೋಯಿನ್, ನಮ್ಮ ಕೋ ಸ್ಟಾರ್ಸ್, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲರ ಜೊತೆಲೆ ಕೂತ್ಕೊಳ್ತಾ ಇದ್ವಿ ನಾವು. ಆ ಒಂದು ಸಂತೋಷ ಇವತ್ತು ಇಲ್ಲ ಅಂತ ನಮಗೆ. ಅವ್ನ ಕೆಲಸ ಮುಗಿತಾ ಹೋಗು ಕ್ಯಾರವಾನ್ ಅಲ್ಲಿ ಹೋಗ ಸರ್, ನೀವು ಕ್ಯಾರವಾನ್ ಅಲ್ಲಿ ನಿಮ್ ಶಾರ್ಟ್ ಇದ್ದಾಗ ನಾವು ಕರಿತೀವಿ ಅಂತ ಹೇಳ್ತಾರೆ. ಕ್ಯಾರವಾನ್ ಏನು ಒಬ್ಬರೇ ಒಳ್ಳೇದ ಪಿಶಾಚಿಗಳ ತರ ಕೂತ್ಕೋಬೇಕು ನಾವು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ಹೀಗಾಗಿ ಬಟ್ ಇವತ್ತಿನ ದಿವಸ ಯಾಕಂದ್ರೆ ನಮ್ಗೆ ಅವೆಲ್ಲ ನಾವು ಶೂಟಿಂಗ್ ಮಾಡ್ತಿದ್ರೆ ನಮ್ಗೆ ಔಟ್ಡೋರ್ ಶೂಟಿಂಗ್ ಇದ್ದಾಗ ಕೂಡ ನಮಗೆ ಕಾಸ್ಟ್ಯೂಮ್ ಹೆಣ್ಮಕ್ಳು ಏನು ಮಾಡೋಕ್ಕಾಗಲ್ಲ. ಅವ್ರಿಗೊಂದು ಸಪ್ರೇಟ್ ಒಂದು ರೂಮ್ ಅಥವಾ ಯಾವ್ದೋ ಒಂದು ಮನೆ ಮಾಡೋರು ಕಾಸ್ಟ್ಯೂಮ್ ಚೇಂಜ್ ಮಾಡಕ್ಕೆ ಇದಕ್ಕೆಲ್ಲ. ನಮ್ದೆಲ್ಲ ಎಲ್ಲರೂ ನಮ್ಮ ಕಾಸ್ಟ್ಯೂಮ್ ಅವ್ರು ಕರೆದು ಅಲ್ಲೇ ಒಂದು ಹಿಡ್ಕೊಳ್ಳೋ ಒಂದು ಟವಲ್ ಒಂದು ಲುಂಗಿನ ಅಡ್ಡ ಹಿಡ್ಕೊಳ್ಳೋದು ಅಲ್ಲಲ್ಲೇ ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡಾಕ್ಬಿಡ್ತಾ ಇದ್ದೀವಿ ಅವಾಗ. ಸೊ ದಟ್ ವಾಸ್ ಅ ಸ್ಪಿರಿಟ್ ನಮಗೆಲ್ಲ ಇದ್ದಿದ್ದು. ಸೊ ಹೀಗಾಗಿ ಈ ಸುಧೀಂದ್ರ ಅವರು ಅಷ್ಟು ವರ್ಷಗಳಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಬಟ್ 2006 ಅಲ್ಲಿ ನಾವೆಲ್ಲರೂ ಅವ್ರನ್ನ ಕಳ್ಕೊಂಡ್ಬಿಟ್ಟಿದೀವಿ. ಆದ್ರೂ ಅವರ ಒಂದು ನೆನಪು ಸದಾ ನಮ್ಮಲ್ಲಿ ಇರುತ್ತೆ, ನಮ್ಮ ಹೃದಯದಲ್ಲಿ, ನಮ್ಮ ತಲೆಯಲ್ಲಿ ಅವ್ರ ಶಾಶ್ವತ. ಅಷ್ಟು ದಿನಗಳು ಅವ್ರು ಏನಿದ್ರು, ನಮ್ಮ ಒಡನಾಟ ಏನಿತ್ತು ಅದು ಖಂಡಿತವಾಗ್ಲೂ ಇಟ್ ಇಸ್ ಎವರ್ ಗ್ರೀನ್. ಅಂಡ್ ಆ ಒಂದು ಸಂಸ್ಥೆ ಹುಟ್ಟಾದ್ಮೇಲೆ ಒಂದು ಪ್ರಶಸ್ತಿ ಒಂದು ಕೊಡಬೇಕು ಅನ್ನೋದು ತೀರ್ಮಾನ ತಗೊಂಡು ಅವತ್ತಿಂದ ಮುಂದುವರ್ಸ್ಕೊಂಡ್ ಬಂದ್ರು. 2006 ಅಲ್ಲಿ ಅವ್ರು ನಮ್ಮ ಕೈಬಿಟ್ಟು ಹೋದಾಗ ಪಾಪ ಸುಧೀಂದ್ರ ವೆಂಕಟೇಶ್ ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷನೂ ಒಂದು ಕೆಲವರು ಎಲ್ಲ ಒಂದು ಫೀಲ್ಡ್ ಅನ್ನು ಸಾಧಕರು ಯಾರಿದ್ದಾರೆ ಅವರೊಂದು ಕೊಡುಗೆ ಏನಿದೆ ಚಿತ್ರರಂಗಕ್ಕೆ, ಅದು ಸಂಗೀತ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಅದು ನಿರ್ದೇಶಕರಾಗಿರ್ಬೋದು, ಯಾರೇ ಇದ್ರು ಅಂತವ್ರನ್ನ ಗುರುತಿಸಿ ಹಿರಿಯರನ್ನ ಅಂತವ್ರನ್ನ ಒಂದು ಪ್ರಶಸ್ತಿ ಕೊಟ್ಟು ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಅವ್ರದ್ದೇದಂತ ಒಂದು ಈ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ಒಂದು ದೊಡ್ಡತನ, ಒಂದು ಹಿರಿತನ ಅಂತ ಹೇಳೋದ್ಕೊಳ್ಳಕ್ಕೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸೊ ಗಾಡ್ ಬ್ಲೆಸ್ ಯು. ನಾನು ನೋಡ್ತಾ ಇದ್ದೀನಿ ಎಲ್ಲ ಅವರೆಲ್ಲ ಕೊಟ್ಟಿದ್ದಾರೆ, ಎಲ್ಲರಲ್ಲೂ ಗುರು ರಾಯರಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ನಾನು ರಾಯರು ಬರ್ತಾನೆ. ಸೊ ಹೀಗಾಗಿ ಬಹಳ ವರ್ಷಗಳಿಂದ ನಾನು ಹೋಗ್ತಾ ಇದ್ದೀನಿ. ಎವ್ರಿ ಇಯರ್ ಐ ಗೋ ಟು ಮಂತ್ರಾಲಯ. ಸೊ ಹೀಗಾಗಿ ಈ ಸಂಸ್ಥೆ ರಾಯರೇ ಇನ್ನೂ ಹಲವಾರು ವರ್ಷಗಳ ಕಾಲ ಮುಂದುವರಿಸ್ಕೊಂಡು ಹೋದ ಶಕ್ತಿನ ಕೊಡ್ಲಿ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ಎಲ್ಲರೂ ತಮ್ಮನ್ನ ಭೇಟಿ ಮಾಡಿದ್ದಕ್ಕೆ ಮತ್ತೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ರಾಮನ್ ಅವರು ಅವರೇ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಬೋದು ಸರ್. ಕೆ ವಿ ಜಯರಾಮ್ ಅವ್ರ ಡೈರೆಕ್ಟರ್, ಮೇಡಮ್ ಇಲ್ಲಿದ್ದಾರೆ, ಕೆ ವಿ ಜಯರಾಮ್ ಅವ್ರ ಡೈರೆಕ್ಟರ್. ಸೊ ಈಗ ನಮ್ದೊಂದು ಒಂದು ಅದರ ಒಂದು ರಿಲೇಶನ್ಶಿಪ್ ಅದಿತ್ತು. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಓದುಗರ ಮುಂದೆ ನಿರಂತರವಾಗಿ ಇಡುತ್ತಾ ಬಂದಿದ್ದಾರೆ. ಕಳೆದ 3 ದಶಕಗಳಿಂದ 1 ವರ್ಷವೂ ತಪ್ಪದಂತೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಿತ್ರೋದ್ಯಮಗಳಿಗೆ ಭೇಟಿ ನೀಡುವುದರ ಜೊತೆಗೆ ಭಾರತೀಯ ಸಿನಿಮಾ ಮತ್ತು ಅಂತಾರಾಷ್ಟ್ರೀಯ ಸಿನಿಮಾ ಕುರಿತು ತಮ್ಮ ಲೇಖನಗಳ ಮೂಲಕ ಅವಲೋಕಿಸುತ್ತಿದ್ದಾರೆ. ಆಂದೋಲನ ಪತ್ರಿಕೆಗಾಗಿ ಹಲವು ವರ್ಷಗಳಿಂದ ಅವರು ವೈಡ್ ಆಂಗಲ್ ಎಂಬ ಕಾಲಮ್ ಅನ್ನ ಬರೆಯುತ್ತಿದ್ದಾರೆ. ಪ್ರತಿ ವಾರ ಚಿತ್ರರಂಗದ ಹಲವು ಮುಖಗಳನ್ನ ಸೆರೆಹಿಡುತ್ತಾ ಬಂದಿದ್ದಾರೆ. ಈ ಬರವಣಿಗೆಗಳಿಗೆ ಅವರಿಗೆ ಕಳೆದ ವರ್ಷ ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ವಿಮರ್ಶಕ ವಿಶೇಷ ಉಲ್ಲೇಖ ಪ್ರಶಸ್ತಿ ಸಂದಾಯವಾಗಿದ್ದು, ಕನ್ನಡ ಚಿತ್ರರಂಗ ಮತ್ತು ಸಿನಿ ಪತ್ರಿಕೋದ್ಯಮಕ್ಕೆ ಅವರು ನೀಡಿರುವ ಕೊಡುಗೆಯನ್ನ ಗಮನಿಸಿ ಅವರಿಗೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ವಿಶೇಷ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಹಿರಿಯ ಪತ್ರಕರ್ತರಾಗಿರುವಂತಹ ಶ್ರೀ BN ಸುಬ್ರಹ್ಮಣ್ಯ ಅವರಿಗೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರತಿ ವರ್ಷ ನೀಡ್ತಾ ಇರುವ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಎಲ್ಲ ಆತ್ಮೀಯರಿಗೆ ಅಭಿನಂದನೆಗಳು, ಶುಭಾಶಯಗಳು.
ನನಗೆ ಇವತ್ತು ಈ ಗೌರವ ಸಂದಿರುವುದು 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಬೆಸ್ಟ್ ಕ್ರಿಟಿಕ್ ವಿಶೇಷ ಉಲ್ಲೇಖ ಪ್ರಶಸ್ತಿ ಪಡೆದಿದ್ದಕ್ಕಾಗಿ ಈ ಪ್ರಶಸ್ತಿಯ ಕುರಿತ ಹಾಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಅದರಿಂದ ಪ್ರಶಸ್ತಿ ಬಗ್ಗೆ ಅಷ್ಟೇ ಹೇಳಿಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ತೀನಿ. ರಾಷ್ಟ್ರ ಪ್ರಶಸ್ತಿ ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿಗಳಲ್ಲಿ ಪ್ರತಿ ವರ್ಷ ಪಾಲ್ಕೆ ಪ್ರಶಸ್ತಿ ಮೊದಲುಗೊಂಡು ವರ್ಷದ ಅತ್ಯುತ್ತಮ ಚಿತ್ರಗಳಿಗೆ ಆಮೇಲೆ ವೈಯಕ್ತಿಕ ಪ್ರಶಸ್ತಿಗಳು, ಅದಲ್ಲದೆ ಕಥೇತರ ಚಿತ್ರಗಳಿಗೆ ಪ್ರಶಸ್ತಿಗಳಿವೆ. ಅದರ ಜೊತೆಯಲ್ಲಿ ಪುಸ್ತಕಗಳಿಗೆ, ಸಿನಿಮಾ ಕುರಿತ ಹಾಗೆ ಬರೆಯುವ ಪುಸ್ತಕಗಳಿಗೆ ಮತ್ತು ಸಿನಿಮಾ ಕುರಿತ ಹಾಗೆ ವಿಶ್ಲೇಷಣಾತ್ಮಕವಾಗಿ ಬರೆಯುವ ಬರಹಗಾರರಿಗೆ ಬೆಸ್ಟ್ ಕ್ರಿಟಿಕ್ ಪ್ರಶಸ್ತಿಯನ್ನು ಕೊಡ್ತಾರೆ. ಈ ಬಾರಿ ಅತ್ಯುತ್ತಮ ಕ್ರಿಟಿಕ್ ಪ್ರಶಸ್ತಿ ತೆಲುಗಿನ ಒಬ್ಬರಿಗೆ ಬಂದಿದೆ. ಅದರ ಜೂರಿ ಮೆನ್ಷನ್ ಅಂದರೆ ತೀರ್ಪುಗಾರರ ವಿಶೇಷ ಉಲ್ಲೇಖ ನನಗೆ ಬಂದಿದೆ. ನನಗೆ ಹೆಮ್ಮೆ ಏನು ಅಂತಂದ್ರೆ, ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಬರೆದ ಪತ್ರಕರ್ತನೊಬ್ಬ ಈ ಪ್ರಶಸ್ತಿಯನ್ನು ಪಡೆದಿದ್ದಾನೆ. ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ಬಂದಿದೆ ಅನ್ನೋದಷ್ಟೇ ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ. ನನ್ನ ವೃತ್ತಿ ಜೀವನದಲ್ಲಿ ನನಗೆ ಮಾರ್ಗದರ್ಶಕರಾಗಿರುವ ವಿಜಯಮ್ಮ ಇಲ್ಲಿರುವುದು, ಆಮೇಲೆ ಪ್ರತಿ ವರ್ಷ ನಾವು ಚಿತ್ರೋತ್ಸವಗಳಿಗೆ ಹೋಗ್ತಾ ಇರೋ ನೆನಪುಗಳು, ಈ ಥರದ್ದೆಲ್ಲ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ. ಅಮ್ಮ ಈಗ ಕೆಲವು 2-3 ವರ್ಷಗಳಿಂದ ಚಿತ್ರೋತ್ಸವಗಳಿಗೆ ಬರ್ತಾ ಇಲ್ಲ. ಅಮ್ಮ ಮಾತ್ರ ಅಲ್ಲ, ನಮ್ಮ PGS ಅವರ ಮಿಸ್ಸಸ್ ಬಂದಿದ್ದಾರೆ, ಅಮ್ಮ ಅವರು ಬಂದಿದ್ದಾರೆ. ನಾವೆಲ್ಲ ಜೊತೆಯಾಗಿ ಹೋಗ್ತಾ ಇದ್ದವರು ಪುಷ್ಪತಲೆ ಎಲ್ಲ ಆಗ್ತಾ ಇದ್ದಾರೆ, ವಿಜಯಮ್ಮ ಅವರ ತಂಗಿಯವರು. ಚಿತ್ರೋತ್ಸವ ನನಗೆ ಏನು ಕೊಟ್ಟಿದೆ ಅಂತಂದ್ರೆ, ಬಹುಶಃ ಈ ಥರದ ಒಂದು ಪ್ರಶಸ್ತಿಗೆ ಭಾಜನರಾಗಲಿಕ್ಕೆ ಕಾರಣನೂ ಅದು ಕೂಡ ಆಗಿರಬಹುದು ಅಂತ ಅನ್ಕೋತೀನಿ. ಚಲನಚಿತ್ರ ಪತ್ರಕರ್ತನಾಗಿ ಕನ್ನಡ ಸಿನಿಮಾದ ಜೊತೆಗೆ ಬೇರೆ ಭಾಷೆಯ, ಬೇರೆ ದೇಶಗಳ ಸಿನಿಮಾಗಳನ್ನ ತಿಳಿಯಲಿಕ್ಕೆ, ಅವುಗಳ ಕುರಿತು ಕೂಡ ಬರೀಲಿಕ್ಕೆ ಅನುಕೂಲ ಆದ್ದು ಈ ಚಿತ್ರೋತ್ಸವಗಳ ಮೂಲಕ ಅಂತ ಅನ್ನೋದು ನಾನು ಅನ್ಕೊಂಡಿರ್ಬೇಕು ಅಂತ. ಅಂತಹದಕ್ಕೆ ಕಾರಣ ಆಗಿರುವಂಥದ್ದು ಅಮ್ಮನಂತವರ ಸಹಕಾರ, ಆಮೇಲೆ ಅವರ ಮಾರ್ಗದರ್ಶನ. ಯಾಕಂದ್ರೆ ನನಗಿಂತ ಬಹಳ ಮೊದಲೇ ಅವರು ಚಿತ್ರೋತ್ಸವಗಳಷ್ಟೇ ಅಲ್ಲ, ಕನ್ನಡ ಚಿತ್ರೋದ್ಯಮದಲ್ಲಿ ವಿಜಯಮ್ಮ ಅಂತಂದ್ರೆ ಈಗಾಗಲೇ ಮಾತಾಡ್ತಾ ಇದ್ರು, ಎಲ್ಲರೂ ಮಾತಾಡ್ತಾ ಇದ್ರು. ಪ್ರಶಸ್ತಿ ತಗೊಂಡವರೆಲ್ಲ ಅವರ ಹೆಸರನ್ನ ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ಒಬ್ರು ಪತ್ರಕರ್ತೆಯಾಗಿ ಅವರು ಕನ್ನಡ ಚಿತ್ರೋದ್ಯಮಕ್ಕೆ ಸಲ್ಲಿಸಿರುವ ನೀಡಿರುವ ಮಾರ್ಗದರ್ಶನ. ಇವತ್ತು ಚಲನಚಿತ್ರ ಪತ್ರಿಕೋದ್ಯಮದ ಕುರಿತು ಹಾಗೆ ಹೆಚ್ಚು ಮಾತಾಡದೇ ಇರೋದು ಒಳ್ಳೆಯದು ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಈ ವೇದಿಕೆ ಸೂಕ್ತ ಅಲ್ಲ, ಬೇರೆ ವೇದಿಕೆಗಳಲ್ಲಿ ಮಾತಾಡಬೇಕಾದ ವಿಷಯ ಇದು. ಚಲನಚಿತ್ರೋದ್ಯಮ ಇವತ್ತು ಎಲ್ಲಿದೆ, ಚಲನಚಿತ್ರೋದ್ಯಮದ ಜೊತೆಗೆ ಪತ್ರಿಕೋದ್ಯಮ ಇವತ್ತು ಎಲ್ಲಿದೆ ಅನ್ನೋದು ನಿಮ್ಮ ಇನ್ನೊಂದು ಯಾವುದಾದ್ರೂ ಸೆಮಿನಾರ್ಗಳು, ವಿಚಾರ ಸಂಕಿರಣಗಳು, ಕಮ್ಮಟಗಳೆಲ್ಲ ಮಾತಾಡಬೇಕು ಅಂತ ಅನ್ಕೋತೀನಿ. ಇವತ್ತು ಪ್ರಶಸ್ತಿ ಸ್ವೀಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ನನಗೆ ಪ್ರಶಸ್ತಿ ನೀಡಿದ ರಾಘವೇಂದ್ರ ಚಿತ್ರವಾಣಿಯ ವೆಂಕಟೇಶ್ ಮತ್ತೆ ಕೆರೆ ಅವರ ಸದಸ್ಯರಿಗೆ ಥ್ಯಾಂಕ್ ಯು. ಹಿರಿಯ ಪತ್ರಕರ್ತರಾದಂತಹ ಸರ್ ವಿನೋದ್ ಸರ್ ಬನ್ನಿ ಪ್ಲೀಸ್. ನಾನು ನಿನ್ನೆ ಅಷ್ಟೇ ವಿನೋದ್ ಸರ್ ಫೋನ್ ಮಾಡ್ಬಿಟ್ಟು ಮೊನ್ನೆ 3 ದಿವಸ ಹಿಂದೆ ಬನ್ನಿ ಅಂತ ಹೇಳಿದ್ದೆ, ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತ ಕೋರ್ತಾ, ಯಾಕೆಂದ್ರೆ ನಮ್ಮ ಚಿಕ್ಕಪ್ಪ ಮತ್ತು ಇವ್ರ ತಂದೆ ಬಹಳ ಬೇಕಾ ಸ್ನೇಹಿತರು. ನಮ್ಮ ಚಿಕ್ಕಮ್ಮ ಏನೇ ಇಲ್ಲ, ಅಷ್ಟು ಪ್ರೀತಿ ಇತ್ತು. ಅದೇ ಪ್ರೀತಿ ನಮಗೂ ಕೊಟ್ಟು ವಿನೋದ್ ಸರ್ ಯಾವಾಗಲೂ ಅಷ್ಟೇ ನಮ್ಗೆ ಕೆಲಸ ಕೊಟ್ಟು ಯಾವಾಗಲೂ ಪ್ರೀತಿಯಿಂದ ಮಾತಾಡ್ತಾರೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಾಲಿ ಧನಂಜಯ್ ಅವರಿಗೆ ಈ ಒಂದು ಪ್ರಶಸ್ತಿ ಅವರ ಪರವಾಗಿ ತಾರಾ ಅನುರಾಧ ಅವರು ಸ್ವೀಕರಿಸ್ತಾ ಇದ್ದಾರೆ. ಚಿತ್ರರಂಗದಲ್ಲಿ ಬಹಳಷ್ಟು ಕಲಾವಿದರು ಅಭಿನಯದ ಹೊರತಾಗಿ ನಿರ್ಮಾಣ, ನಿರ್ದೇಶನದಲ್ಲಿ ತೊಡಗಿಸಿಕೊಂಡಿರುವುದು ಸಹಜ. ಆದರೆ ಕೆಲವರು ಮಾತ್ರ ಬರವಣಿಗೆಯತ್ತ ಆಕರ್ಷಿತರಾಗ್ತಾರೆ. ಕನ್ನಡದ ಡಾಲಿ ಧನಂಜಯ್ ಸಹ ಅದೇ ಸಾಲಿಗೆ ಸೇರುವಂತ ಅಪರೂಪದ ಪ್ರತಿಭೆ. ಗುರುಪ್ರಸಾದ್ ನಿರ್ದೇಶನದ ಡೈರೆಕ್ಟರ್ ಸ್ಪೆಷಲ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದ ಧನಂಜಯ್ ಆಗಿದ್ದು, ತಮ್ಮ ವಿಭಿನ್ನ ಪಾತ್ರ ಪೋಷಣೆಯಿಂದ ಗಮನವನ್ನ ಸೆಳೆದಿದ್ದಾರೆ. ಇದರ ನಡುವೆಯೇ ಹಲವಾರು ಗೀತೆಗಳನ್ನ ಅವರು ರಚಿಸಿದ್ದಾರೆ. ಡಾಲಿ ಧನಂಜಯ್ ಅವರಿಗೆ ಟಗರು ಪಲ್ಯ ಚಿತ್ರದ ಕಾಲ ನಿಂತಿರುವಂತ ಶ್ರೀಮತಿ ತಾರಾ ಅನುರಾಧ ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ನಮ್ಮದೇ ಆದ ಕಟ್ಟಡದಲ್ಲಿ ನಡೆಯೋದು ಬಹಳ ಒಂದು ವಿಶೇಷ.
ನಮ್ಮ ಕಲಾವಿದರ ಸಂಘದಲ್ಲಿ ರಾಘವೇಂದ್ರ ಚಿತ್ರವಾಣಿ ನನ್ನ ಮನೆ. ಅದು ಸುಧೀಂದ್ರ ಅವರು ಎಲ್ಲರಿಗೂ ಹೇಗೆ ಒಬ್ಬ ಪತ್ರಕರ್ತರ ಒಂದು PR ಅಂತ ಹೇಳ್ತಾರೆ, ಆದ್ರೆ ಅವರು ನನಗೆ ತಂದೆಯಾಗಿ ನಿಲ್ತಾರೆ ನನ್ನ ಜೀವನದಲ್ಲಿ. ಅದಕ್ಕೋಸ್ಕರ ಅದು ನನ್ನ ಮನೆ ಅಂತ ಹೇಳ್ತೀನಿ ಯಾವಾಗಲೂ. ಪ್ರತಿ ವರ್ಷ ವೆಂಕಟೇಶ್ ಅವರು ಪ್ರಶಸ್ತಿಗಳ ಮೌಲ್ಯವನ್ನ ಹೆಚ್ಚಿಸ್ತಾನೆ ಇದ್ದೀರಿ. ತುಂಬಾ ಅರ್ಹರಿಗೆ ಇವತ್ತು ಪ್ರಶಸ್ತಿಗಳು ಸಿಕ್ಕಿದೆ ಅನ್ನೋದು ನನ್ನ ಭಾವನೆ. ಆ ಪ್ರಶಸ್ತಿ ಪುರಸ್ಕೃತರು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಡಾಲಿ ಅವರ ಪ್ರಶಸ್ತಿ ಇದು ನಾನು ಸ್ವೀಕಾರ ಮಾಡಿದ್ದು. ಒಂದು ರೀತಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತೆ ನನ್ನ ಮನೆಗೆ ಬಂದಿದೆ ಅಂತ ಅನ್ಸುತ್ತೆ. ಡಾಲಿಗೆ ಎಲ್ಲಾನು ಕೊಡ್ತೀನಿ, ರಾಘವೇಂದ್ರ ಸ್ವಾಮಿ ಕೊಡಲ್ಲ, ಅದು ನಮ್ಮ ಮನೆಯಲ್ಲೇ ಇಟ್ಕೊಳ್ತೀನಿ. ಇವತ್ತು ಟಗರು ಪಲ್ಯದ ನಾಯಕ ನಟ ನಾಗಭೂಷಣಂ ಅವರ ಮದುವೆ, ಅದರಿಂದ ಇಡೀ ತಂಡ ಅಲ್ಲಿ ಅವ್ರ ಜೊತೆ ಇದೆ. ನಾನು ಆಮೇಲೆ ಮದುವೆ ಆದ್ಮೇಲೆ ಅವ್ರನ್ನ ನಾನು ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಅದರಿಂದ ನಾನು ಇಲ್ಲಿಗೆ ಬರುವಂತದ್ದಾಯ್ತು. ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಅಭಿನಂದನೆಗಳನ್ನ ಖಂಡಿತವಾಗಿಯೂ ಡಾಲಿಗೆ ತಿಳಿಸ್ತೀನಿ. ಯಾಕಂದ್ರೆ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ರೊಡ್ಯೂಸರ್. ಅಂದ್ರೆ ಒಳ್ಳೆಯ ಚಿತ್ರಗಳಿಗೆ ಅಥವಾ ಹೊಸಬರಿಗೆ, ಒಳ್ಳೆಯ ಕಥೆಗಳಿಗೆ ನಾನು ಇದ್ದೇನೆ ಮುಂದೆ ಅಂತ ಹೇಳಿ ಬೆನ್ನು ತಟ್ತಿರುವಂತ ಹುಡುಗ ಧನಂಜಯ. ಅವನಿಗೆ ಅಭಿನಂದನೆಗಳನ್ನ ನಾನು ಇಲ್ಲಿ ಈ ವೇದಿಕೆ ಮೇಲೆ ಅರ್ಪಿಸ್ತಾ ಇದ್ದೇನೆ. ನನಗೆ ಬಹಳ ಖುಷಿಯಾಗಿದ್ದು, ನನಗೆ ಹಾರ ಸಮರ್ಪಣೆ ಮಾಡಿದ ಶ್ರೀಮತಿ ಶ್ರೀನಿವಾಸ ಮೂರ್ತಿರವರಿಗೆ ಮತ್ತೆ ವಿಜಯಮ್ಮ ಅಮ್ಮನಿಗೆ ಎಷ್ಟೋ ವರ್ಷಗಳಾಗಿತ್ತು ಅವ್ರ ಕೈಯಲ್ಲಿ ನಾನು ಸನ್ಮಾನ ಮಾಡಿಸ್ಕೊಂಡಿದ್ದು. ಮತ್ತೆ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಸುರೇಶನ್ನ, ನಮ್ಮ ನಿರ್ಮಾಪಕರ ಸಂಘದಲ್ಲಿ ಇದ್ದಾನೆ ನಮ್ಮ ಇನ್ನೊಬ್ಬ ಸಹೋದರ. ನಾನು ಆ ಹುಡುಗ ಒಬ್ಬ ಹಾಡು ಯಾರು ಬಾಂಬೆಯಿಂದ, ಇವನು ತಮ್ಮ ಅಂತಾರ ಇದ್ದವನು, ಜೋ ಕೋಸ್ಟ. ಪಾಪ ಹುಡುಗ ಇಲ್ಲ ಈಗ, ಬಾಂಬೆ ಫ್ಲೈಟ್ ಕೊಟ್ಟರು. ಅಷ್ಟು ಬೇಗ ಯಾಕೆ ಕಳಿಸ್ದೆ? ಬೆಂಗಳೂರಲ್ಲಿ ಇಟ್ಕೊಳ್ತಾನೆ. ನೀನ್ ಇಟ್ಕೋಬೇಕ್ರಿ, ಅವಾರ್ಡ್ ಫಂಕ್ಷನ್ ಬಂದಾಗ ಒಂದು ರೂಮ್ ಕೊಟ್ಟು ಇಟ್ಕೋಬೇಕಲ್ಲ ನಿಮ್ಮನ್ನು. ಬಾಂಬೆ ಫ್ಲೈಟ್ ಈಗಲೇ ಹಾಕ್ಬಿಟ್ಟು ರಿಟರ್ನ್ ಟಿಕೆಟ್ ಹಂಗ ಹಾಕ್ಬಾರ್ದು. ಬಟ್ ಉಮೇಶ್ ನಿಂತರದೇ ಇದ್ದಂಗೆ ಅವನು ಅಕಸ್ಮಾತ್ ಅವ್ನು ಬರೀಲ್ಲ, ನೀನ್ ತಗೊಂಡಿದ್ದು ಕೂಡ ಗೊತ್ತಾಗ್ತಿದೆ. ಬಹಳ ಚೆನ್ನಾಯ್ತು. ಮತ್ತೆ ಹೇಮಂತ್, ಖುಷಿ ಆಯ್ತು ನಿನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ. ನಿನ್ನೆಲ್ಲಾ ಸಿನಿಮಾಗಳನ್ನ ನೋಡಿ ಅಭಿಮಾನಿಯಾಗಿದ್ದಾರೆ. ಮತ್ತೆ ಆ ಹುಡುಗಿ, ಹೊಸ ಹುಡುಗಿ ಹೊಸ ಪಿಕ್ಚರ್ ಅಲ್ಲಿ ಮಾಡಿದ್ದು. ಮತ್ತೆ ನಮ್ಮ ಮಿಸಸ್ ಸುರೇಶ್, ಹೌದು ನಿನ್ನ ಹೆಸರು ಹೇಳಲ್ಲ, ಅವನು ಮುಖ್ಯ ಆಗ್ತಾನೆ. ಅವನ್ನೆಲ್ಲ ನೋಡಿದ್ದು. ಮತ್ತೆ ಮುರಳೀಧರ್ ಖಜಾನೆಗೆ ಪ್ರಶಸ್ತಿ ಕೊಟ್ಟಿದ್ದು ಇನ್ನೊಂದಷ್ಟು ಖುಷಿ ಆಯ್ತು. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ನನ್ನ ಬಾಳ ಸಂಗಾತಿಯನ್ನ ನನ್ನ ಅವ್ರ ಜೊತೆ ಕರ್ಕೊಂಡು ಬಂದು ಮುಖ ಪರಿಚಯ ಮಾಡಿದ್ದು ಮುರಳೀಧರ್ ಖಜಾನೆ.